Hello everyone, my name is Irfan. I am a maths lecturer. So okay, ಇವತ್ತು ಕನ್ನಡ ಎಕ್ಸಾಮ್ ಆಯಿತು. ಸೊ ಆಲ್ಮೋಸ್ಟ್ ಎಲ್ಲರೂ ಚೆನ್ನಾಗಿ ಆಗಿತ್ತು ಅನಿಸುತ್ತೆ. ಸೊ ಕನ್ನಡ ಎಕ್ಸಾಮ್ ಹೇಗಿತ್ತು ಅಂತೇಳಿ ಕಮೆಂಟ್ ಹಾಕಿ. ಓಕೆ ಸರ್, ನಾನು ಕಮೆಂಟ್ ನೋಡ್ತೀನಿ. ನಿಮ್ಗೆ ಚೆನ್ನಾಗಿ ಆಗಿತ್ತಂದರೆ ಸೊ ನನಗೂ ನೋಡಿ ಖುಷಿ ಆಗುತ್ತೆ. ಓಕೆ, ನೀವು ಚೆನ್ನಾಗಿ ಎಕ್ಸಾಮ್ ಬರೆದ್ರೆ ನನಗೂ ಖುಷಿ ಆಗುತ್ತೆ. ಅದಕ್ಕೋಸ್ಕರ ನೀವು ಕಮೆಂಟ್ ಹಾಕಿ, ನಾನು ಓದ್ತೀನಿ ಕಮೆಂಟು. ಓಕೆ, ಸೊ ಪ್ರತಿಯೊಂದು ಕಮೆಂಟ್ಗೆ ನೀವು ರಿಪ್ಲೈನೂ ಮಾಡ್ತೀನಿ. ಓಕೆ, ಅದಕ್ಕೋಸ್ಕರ ನೀವು ಕಮೆಂಟ್ ಹಾಕಿ ಕನ್ನಡ ಎಕ್ಸಾಮ್ ಹೆಂಗಿತ್ತು. ನಮ್ಮದು ಎಕ್ಸಾಮು ಚೆನ್ನಾಗಿ ಬರುತ್ತೆ. ಮಾರ್ಚ್ 3ಕ್ಕೆ ಮ್ಯಾಥಮೆಟಿಕ್ಸ್ ಎಕ್ಸಾಮ್ ಇದೆ. ನಮ್ಮದು ಎಕ್ಸಾಮ್ ಈಸಿನೇ ಬರುತ್ತೆ. ಓಕೆ, ಸೊ ಟೆನ್ಷನ್ ಏನು ತೊಗೊಬೇಡಿ, ಆರಾಮಾಗಿರಿ ನೀವು. ಬಟ್ ನಾನೇನು ಕ್ವಶನ್ಸ್ ಮಾಡ್ಸಿದ್ದೀನಿ ಅವೆಲ್ಲ ಕ್ವಶನ್ಸ್ ನೀಟಾಗಿ ಸಾಲ್ವ್ ಮಾಡ್ಬಿಡಿ. ಓಕೆ, ಸೊ ನಾವು ಈಗ ಏನು ಮಾಡೋಣ ಅಂದರೆ ಧಾರವಾಡ ಡಿಸ್ಟ್ರಿಕ್ದು ನಾವು ಪ್ರಿಪರೇಟರಿ ಎಕ್ಸಾಮ್ದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು ಮತ್ತು ಫಿಲ್ ಇನ್ ದ ಬ್ಲಾಂಕ್ಸ್ ಕ್ವಶನ್ಸ್ ಸಾಲ್ವ್ ಮಾಡೋಣ. ಓಕೆ, ಸೊ ಡೈರೆಕ್ಟಾಗಿ ಕ್ವಶನ್ಸಿಂದ ಹೋಗ್ತೀನಿ ನೋಡಿ. ನಾವು ವಿ ವಿಲ್ ಗೋ ಸರ್ ಫಸ್ಟ್ ಕ್ವಶನ್ ನೋಡಿ ಏನು ಕೊಟ್ಟಿದ್ದಾರೆ ಅಂದರೆ, ಸೊ ನಮಗೆ ರಿಲೇಷನ್ ಆರ್ ಆನ್ ದಿ ಸೆಟ್ 1, 2, 3 is defined by ರಿಲೇಷನ್ ಆರ್ ದಟ್ ಈಸ್ ಈಕ್ವಲ್ ಟು 1, 1. ದೆನ್ ಸೊ ಆರ್ ಈಸ್, ಈ ರಿಲೇಷನ್ ಯಾವ ಥರ ಆಗುತ್ತೆ, ಈ ರಿಲೇಷನ್ ರಿಫ್ಲೆಕ್ಸಿವ್ ಆಗುತ್ತಾ, ಟ್ರಾನ್ಸಿಟಿವ್ ಆಗುತ್ತಾ, ಮತ್ತೆ ಸಿಮೆಟ್ರಿ ಆಗುತ್ತಾ ಅಂತ ಹೇಳಿದ್ರೆ ಈ ಆಪ್ಷನ್ಸ್ ಕೊಟ್ಟಿದ್ದಾರೆ. ಓಕೆ, ಸೊ ನಾವು ನೋಡಿ ರಿಫ್ಲೆಕ್ಸಿವ್ ಆಗಬೇಕಂದ್ರೆ ಕಂಡೀಷನ್ ಏನು, ರಿಫ್ಲೆಕ್ಸಿವ್ ಆಗಬೇಕಂದ್ರೆ 1, 1 ಇರಬೇಕು, 2, 2 ಇರಬೇಕು, 3, 3 ಇರಬೇಕು. ಬಟ್ ಈ ರಿಲೇಷನ್ ಅಲ್ಲಿ ಏನಿದೆ, ಬರೀ ನಮಗೆ ಆರ್ ದಟ್ ಈಸ್ ಈಕ್ವಲ್ ಟು ನಮ್ಗೇನಿದ್ರೆ 1, 1 ಅಷ್ಟೇ ಇದೆ. ಓಕೆ, 1, 1 ಅಷ್ಟೇ ಇದೆ. ದಟ್ ಈಸ್ ವೈ ನಮಗೆ 2, 2 ಇಲ್ಲ. ಇಲ್ಲಿ 2, 2 ಡಸ್ ನಾಟ್ ಬಿಲಾಂಗ್ಸ್ ಟು ರಿಲೇಷನ್ ಆರ್. ಸೊ ದಟ್ ಈಸ್ ವೈ ಇದೇನಾಗುತ್ತೆ, ರಿಫ್ಲೆಕ್ಸಿವ್ ಆಗಲ್ಲ. 2, 2 ಇಲ್ಲ, 3, 3 ನಮ್ಗೆ ಯಾವ್ದಾರ ರಿಲೇಷನ್ ರಿಫ್ಲೆಕ್ಸಿವ್ ಆಗ್ಬೇಕಂದ್ರೆ ಇಲ್ಲಿ 3 ಎಲಿಮೆಂಟ್ಸ್ ಕೊಟ್ಟರೆ 3 ಎಲಿಮೆಂಟ್ಸ್ ಸೇಮ್ ಇಮೇಜ್ ಇರಬೇಕು. ಓಕೆ, 1, 1 ಇರಬೇಕು, 2, 2 ಇರಬೇಕು, 3, 3 ಇರಬೇಕು. ಈ ತರ ಇದ್ದಾಗ ದೆನ್ ಯು ಕ್ಯಾನ್ ಸೇ ದಟ್ ಇಟ್ ಈಸ್ ಎ ರಿಫ್ಲೆಕ್ಸಿವ್ ರಿಲೇಷನ್, ವಿಚ್ ಮೀನ್ಸ್ ಇಟ್ ಈಸ್ ನಾಟ್ ಎ ರಿಫ್ಲೆಕ್ಸಿವ್ ರಿಲೇಷನ್ ಅಲ್ಲ. ಓಕೆ, ಸಿಮೆಟ್ರಿಕ್ ಚೆಕ್ ಮಾಡೋಣ. ಸಿಮೆಟ್ರಿಕ್ ಆದ್ರೆ ನೋಡಿ, ಸಿಮೆಟ್ರಿಕ್ ಚೆಕ್ ಮಾಡಿದ್ರೆ 1, 1 ಬಿಲಾಂಗ್ಸ್ ಟು ಆರ್. ಓಕೆ, ಸಿಮೆಟ್ರಿಕ್ ಅಂದ್ರೆ ನಮ್ಗೆ ಎ, ಬಿ ಬಿಲಾಂಗ್ಸ್ ಟು ಆರ್ ಇದ್ದಾಗ ಬಿ, ಎ ಆಲ್ಸೋ ಬಿಲಾಂಗ್ಸ್ ಟು ಆರ್ ಇರ್ಬೇಕಾ. ಓಕೆ, ಸೊ ನಮಗೆ ಸಿಮೆಟ್ರಿಕ್ ಅಂದ್ರೆ ಏನಾಗುತ್ತೆ, ನಮಗೆ ಎ, ಬಿ ಬಿಲಾಂಗ್ಸ್ ಟು ಆರ್ ಇರ್ಬೇಕು. ಇದು ನೋಡಿ ವಾಪಸ್ ಉಲ್ಟಾ ಮಾಡ್ಬಿಡಿ. ಸೊ ವಿಚ್ ಮೀನ್ಸ್ ಸಿಮೆಟ್ರಿಕ್ ಅಂತ ಬರ್ತೀನಿ ನೋಡಿ. ಸಿಮೆಟ್ರಿಕ್ ಅಂದ್ರೆ ಏನು ಕಂಡೀಷನ್, ನಮಗೆ ಸಿಮೆಟ್ರಿಕ್ ಅಂತ ಕಂಡೀಷನ್ ಅಂದ್ರೆ ಎ, ಬಿ ಬಿಲಾಂಗ್ಸ್ ಟು ಆರ್ ಇದ್ದಾಗ, ಓಕೆ, ಇದ್ರ ರಿಸಲ್ಟೆಂಟ್ ಏನ್ ಬರಬೇಕು, ಇದ್ರ ರಿಸಲ್ಟೆಂಟ್ ಬಿ, ಎ ಆಲ್ಸೋ ಬಿಲಾಂಗ್ಸ್ ಟು ಆರ್ ಇರ್ಬೇಕು. ಬಿ, ಎ ಆಲ್ಸೋ ಬಿಲಾಂಗ್ಸ್ ಟು ಆರ್ ಇರ್ಬೇಕು. ಸೊ ದೆನ್ ಯು ಕ್ಯಾನ್ ಸೇ ದಟ್ ಇಟ್ ಇಸ್ ಎ ಸಿಮೆಟ್ರಿಕ್ ರಿಲೇಷನ್. ಇದು ಚೆಕ್ ಮಾಡೋಣ. ಇದು ನಾವು ಉಲ್ಟಾ ಮಾಡಿದ್ರೆ ವಾಪಸ್ ಬರುತ್ತೆ ನೋಡಿ. ಸೊ ದಟ್ ಈಸ್ ಇದು ನೋಡಿ 1, 1 ಬಿಲಾಂಗ್ಸ್ ಟು ಆರ್ ಇದೆ. ಉಲ್ಟಾ ಮಾಡಿದ್ರೆ 1, 1 ಬರುತ್ತೆ. ಓಕೆ, ಉಲ್ಟಾ ಮಾಡಿ ಬೇಕಾದ್ರೆ ನೋಡಿ 1, 1 ಬರುತ್ತೆ. ದಟ್ ಈಸ್ ಬಿಲಾಂಗ್ಸ್ ಟು ಆರ್. ಸೊ ದೆನ್ ಇಟ್ ಈಸ್ ಏನಾಗುತ್ತೆ, ಸಿಮೆಟ್ರಿಕ್ ಆಗುತ್ತೆ. ಯು ರೈಟ್ ಇಟ್ ಸಿಮೆಟ್ರಿಕ್. ಇಟ್ ಇಸ್ ಎ ಸಿಮೆಟ್ರಿಕ್ ರಿಲೇಷನ್. ಓಕೆ, ಟ್ರಾನ್ಸಿಟಿವ್ ಚೆಕ್ ಮಾಡೋಣ. ಟ್ರಾನ್ಸಿಟಿವ್ ನೋಡಿ. ಸೊ ಟ್ರಾನ್ಸಿಟಿವ್ ಕಂಡೀಷನ್ ಏನು, ಟ್ರಾನ್ಸಿಟಿವ್ ಕಂಡೀಷನ್ ಏನಿದೆ ಅಂದ್ರೆ ನಮಗೆ ಟ್ರಾನ್ಸಿಟಿವ್ ಇಫ್ ಎ, ಬಿ ಬಿಲಾಂಗ್ಸ್ ಟು ಆರ್. ಓಕೆ, ಎ, ಬಿ ಬಿಲಾಂಗ್ಸ್ ಟು ಆರ್ and B, C belongs to R. ಇವೆರಡರ ರಿಸಲ್ಟೆಂಟ್ ಏನ್ ಬರ್ಬೇಕು ನಮಗೆ, A, C belongs to R. Then we can say that it is a transitive relation. ಬರೇ ಸೊ ಇವೆರಡು ಕೊಳ್ಳಾರ್ದಂಗೆ ಇದು ಒಂದೇ ಕೊಟ್ಟಿದ್ದಂಗೆ then also it is a transitive relation. ಇವೆರಡು ಕೊಟ್ಟು ಇದು ಕೊಳ್ಳಿಲ್ಲ ಅಂದ್ರೆ ದೆನ್ ಯು ಕ್ಯಾನ್ ಸೇ ದಟ್ ಇಟ್ ಈಸ್ ನಾಟ್ ಎ ಟ್ರಾನ್ಸಿಟಿವ್ ರಿಲೇಷನ್. ಇವೆರಡು ಕೊಟ್ಟು ಇದು ಕೊಟ್ಟಿಲ್ಲ ಅಂದ್ರೆ ಟ್ರಾನ್ಸಿಟಿವ್ ರಿಲೇಷನ್ ಅಲ್ಲ. ಬಟ್ ಇವೆರಡರಲ್ಲಿ ಯಾವ್ದಾದ್ರು ಒಂದು ಕೊಟ್ಟು ಇದು ಕೊಟ್ಟ ಅಥವಾ ಇದು ಕೊಟ್ಟಿದ್ದು ಅನ್ಕೊಳ್ಳಿ, ದೆನ್ ಇಟ್ ಈಸ್ ಎ ಟ್ರಾನ್ಸಿಟಿವ್ ರಿಲೇಷನ್. ಓಕೆ, ಸೊ ಇಲ್ಲಿ ನೋಡಿ, ಇಲ್ಲಿ 1, 1 ಐತೆ. 1, 1 ಇಟ್ ಈಸ್ ಎ ಟ್ರಾನ್ಸಿಟಿವ್ ರಿಲೇಷನ್ ಓನ್ಲಿ ಬಿಕಾಸ್ ಇದು ಮುಂದೆ ಕೊಟ್ಟಿಲ್ಲ. 1, ಸಮಥಿಂಗ್ ಏನೋ ಕೊಟ್ಟಿಲ್ಲ ನಿಮ್ಗೆ ಮುಂದೆ. ಸೊ ದಟ್ ಈಸ್ ವೈ ನಮಗೆ, ಸೊ ನಮ್ಗೆ ಇದು ಒಂದೇ ಕೊಟ್ಟಿದ್ರೆ 1, 1 ಕೊಟ್ಟಿದ್ರೆ 1, ಸಮಥಿಂಗ್ ಏನೋ ಕೊಟ್ಟೇ ಇಲ್ಲ. ಸೊ ದಟ್ ಈಸ್ ವೈ ಏನಾಗುತ್ತೆ ನಮಗೆ, ಸೊ 1, 1 ಬಿಲಾಂಗ್ಸ್ ಟು ಆರ್ ಅನ್ನೋದು ಏನಾಗುತ್ತೆ ನಮಗೆ ಟ್ರಾನ್ಸಿಟಿವ್ ರಿಲೇಷನ್ ಆಗುತ್ತೆ. ಸೊ ಇದೊಂದು ನೆನ್ಪಿಟ್ಕೊಳ್ಳಿ ನಿಮಗೆ. 1, 1, 2, 2, 3, 3 ಈ ತರ ಇದ್ದಾಗ ಅಸಿಮೆಟ್ರಿಕ್ನೂ ಆಗುತ್ತೆ, ಟ್ರಾನ್ಸಿಟಿವ್ನೂ ಆಗುತ್ತೆ. ಓಕೆ, ಬರೀ 1, 1 ಇದ್ದಾಗ ಸಿಮೆಟ್ರಿಕ್ನೂ ಆಗುತ್ತೆ, ಟ್ರಾನ್ಸಿಟಿವ್ ಆಗುತ್ತೆ. ಇದು ತಲೆಯಲ್ಲಿ ಇಟ್ಕೊಂಬಿಡಿ. ಓಕೆ, ಸೊ ನಾವು ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವೆಶ್ಚನ್. ಯಾವ ಕ್ವೆಶ್ಚನ್ ಕರೆಕ್ಟ್ ಇದೆ, ಸಿಮೆಟ್ರಿಕ್ ಅಂಡ್ ಟ್ರಾನ್ಸಿಟಿವ್, ವಿಚ್ ಒನ್ ಆಫ್ ದಿ ಫಾಲೋವಿಂಗ್ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಸೊ ನಾವು ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವೆಶ್ಚನ್ ನೋಡಿ. ನೆಕ್ಸ್ಟ್ ಕ್ವೆಶ್ಚನ್ ಏನಿದೆ ನಮಗೆ, ಸೊ ಕಾಟ್ ಇನ್ವರ್ಸ್ ಆಫ್ ಎಕ್ಸ್. ಸೊ ಈಗ ನೋಡಿ, ನಾನು ಹೇಳಿದ್ದೀನಿ ಡೊಮೇನ್ ಅಂಡ್ ರೇಂಜ್ ನಮ್ಗೆ ನೆನಪಿರ್ಬೇಕು. ಡೊಮೇನ್ ಅಂಡ್ ರೇಂಜ್. ಸೊ ಇದರಲ್ಲಿ ಡೊಮೇನ್ ಅಂಡ್ ರೇಂಜ್ ಮೇಲೆ ಕ್ವೆಶ್ಚನ್ ಕೇಳೋದು. ಓಕೆ, ಸೆಕೆಂಡ್ ಕ್ವೆಶ್ಚನ್ ಡೊಮೇನ್ ಅಂಡ್ ರೇಂಜ್ ಮೇಲೆ ಏನಿರುತ್ತೆ. ಸೊ ನಮಗೆ ಕಾಟ್ ಇನ್ವರ್ಸ್ ಆಫ್ ಎಕ್ಸ್ ಏನ್ ಕೇಳಿದ್ರೆ ಅವರು, ಸೊ ಕಾಟ್ ಇನ್ವರ್ಸ್ ಆಫ್ ಎಕ್ಸ್ y ಇಸ್ ಈಕ್ವಲ್ ಟು ಅಂದ್ರೆ ಇಂಡೈರೆಕ್ಟ್ ಆಗಿ ಏನ್ ಕೇಳ್ತಿದಾರೆ ಅಂದ್ರೆ ರೇಂಜ್ ಬರೀರಿ ಅಂತ ಹೇಳಿ. ಓಕೆ, ಕಾಟ್ ಇನ್ವರ್ಸ್ ಆಫ್ ಎಕ್ಸ್ ಎಲ್ಲಿಂದ ಎಲ್ಲಿವರೆಗೆ ಬರುತ್ತೆ, ವ್ಯಾಲ್ಯೂಸ್ ಎಲ್ಲಿಂದ ಎಲ್ಲಿವರೆಗೆ ಬರ್ತಾವ ಅಂದ್ರೆ, ಸೊ ಇದ್ರೊಳಗೆ ನೋಡಿ ಎಲ್ಲಿಂದ ಎಲ್ಲಿವರೆಗೆ ಬರ್ತಾ ಅಂದ್ರೆ ಕಾಟ್ ಇನ್ವರ್ಸ್ ಆಫ್ ಎಕ್ಸ್ ಅಂದ್ರೆ ಏನು, ಕಾಟ್ ಇನ್ವರ್ಸ್ ಆಫ್ ಎಕ್ಸ್ ರೇಂಜ್ ಏನ್ ಬರುತ್ತೆ ನಮಗೆ. ಸೊ ನಮಗೆ ಕಾಟ್ ಇನ್ವರ್ಸ್ ಆಫ್ ಎಕ್ಸ್ ರೇಂಜ್ ಲೆಸ್ಸರ್ ದನ್ π ಗ್ರೇಟರ್ ದನ್ 0. ಸೊ ದಿಸ್ ಇಸ್ ವಾಟ್ ದಿ ಕಾಟ್ ಇನ್ವರ್ಸ್ ಆಫ್ ಎಕ್ಸ್. ಸೊ ವಿಚ್ ಮೀನ್ಸ್ ಕಾಟ್ ಇನ್ವರ್ಸ್ ಆಫ್ ಎಕ್ಸ್ ಏನಂತ ಕೊಟ್ಟಿದ್ರೆ y ಅಂತ ಕೊಟ್ಟಿದ್ದಾರೆ. ದಟ್ ಈಸ್ y ಈಸ್ ಲೆಸ್ಸರ್ ದನ್ π ಗ್ರೇಟರ್ ದನ್ 0. ಸೊ ದಿಸ್ ಇಸ್ ವಾಟ್ ದಿ ಆನ್ಸರ್. ಓಕೆ, ಯಾವ್ದು ಕರೆಕ್ಟ್ ಆನ್ಸರ್, ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಸೊ ನಾವು ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವೆಶ್ಚನ್ ನೋಡಿ. ನೆಕ್ಸ್ಟ್ ಕ್ವೆಶ್ಚನ್ ಏನಿದೆ, ಓಕೆ, ಸೊ ನೀವು ಟೈಮ್ ತಗೊಳ್ಳಿ, ಟೈಮ್ ಇಲ್ಲ. ಈಗ ನಾನು
ಟೈಮ್ ಬರ್ಕೊಳಕ್ಕೆ ನೀವು ವಿಡಿಯೋ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ ಬೇಕಾದ್ರೆ. ಓಕೆ, ಸೊ ದ ವ್ಯಾಲ್ಯೂ ಆಫ್ tan ಇನ್ವರ್ಸ್ ಆಫ್ √3. ಓಕೆ, ಪ್ಲಸ್ ಸೀಕೆಂಟ್ ಇನ್ವರ್ಸ್ ಆಫ್ ನಮಗೆ -2 ಇದೆ. ಸೊ ನಿಮ್ಗೆ ಯಾವತ್ತಿದ್ರು ನೋಡಿ ಸೀಕೆಂಟ್ ಇನ್ವರ್ಸು ಕಾಸ್ ಇನ್ವರ್ಸ್ ಆಫ್ ಮೈನಸ್ ಅಂತ ಬಂದಾಗ ಸೀಕೆಂಟ್ ಇನ್ವರ್ಸ್ ಆಫ್ -x ಅಂತ ಬಂದಾಗ ಇದನ್ನ ಹೆಂಗ್ ಬರಿಬೋದು ಅಂದ್ರೆ ಪೈ ಮೈನಸ್ ಸೀಕೆಂಟ್ ಇನ್ವರ್ಸ್ ಆಫ್ x ಅಂತ ಬರಿಬೇಕು. ಇದು ಫಾರ್ಮುಲಾ ಗೊತ್ತಿರಬೇಕು. ಅದೇ ತರ ಕಾಸ್ ಇನ್ವರ್ಸ್ ಆಫ್ -x ಅಂದ್ರೆ ಪೈ ಮೈನಸ್ ಕಾಸ್ ಇನ್ವರ್ಸ್ ಆಫ್ -x ಅಂತ ಬರಿಬಹುದು. ಓಕೆ, ಅದೇ ತರ ಕಾಟ್ ಇನ್ವರ್ಸ್ ಆಫ್ x ಅಂದ್ರೆ ಕಾಟ್ ಇನ್ವರ್ಸ್ ಆಫ್ -x ಅಂದ್ರೆ ಪೈ ಮೈನಸ್ ಕಾಟ್ ಇನ್ವರ್ಸ್ ಆಫ್ -x ಅಂತ ಬರುತ್ತೆ. ಅದೇ ತರ ಇಲ್ಲಿ ನೋಡಿ tan ಇನ್ವರ್ಸ್ ಆಫ್ √3 ಇದೆ. tan ಯಾವ ವ್ಯಾಲ್ಯೂಗೆ √3 ಬರುತ್ತೆ? ಓಕೆ, tan ಯಾವ ವ್ಯಾಲ್ಯೂಗೆ √3 ಬರುತ್ತೆ ಅಂದ್ರೆ ನಮಗೆ ಸೊ tan ಸೊ π/3 ಗೆ √3 ಬರುತ್ತೆ. π/3 ಬರ್ಕೊಂಡ್ರಿ. ಓಕೆ, ಈ ಪ್ಲಸ್ ಇದೆ, ಪ್ಲಸ್ ಬರ್ಕೊಳ್ಳಿ. ಓಕೆ, ಸೀಕೆಂಟ್ ಇನ್ವರ್ಸ್ ಆಫ್ -2 ಹೆಂಗ್ ಬರಿಬಹುದು? ಪೈ ಮೈನಸ್ ಸೀಕೆಂಟ್ ಇನ್ವರ್ಸ್ ಆಫ್ 2 ಅಂತ ಬರೀತೀನಿ. ಪೈ ಮೈನಸ್ ಸೀಕೆಂಟ್ ಇನ್ವರ್ಸ್ ಆಫ್ 2 ಅಂತ ಬರೀತೀನಿ. ಓಕೆ, ಇಷ್ಟ ಆಯ್ತು. ಓಕೆ, π/3 ಹೆಂಗಿದೆ ಹಂಗೆ ಬರ್ಕೊಳ್ಳಿ, ಪ್ಲಸ್ ಪೈ ಹೆಂಗಿದೆ ಹಂಗೆ ಬರ್ಕೊಳ್ಳಿ, ಮೈನಸ್ ಆಫ್ ಸೀಕೆಂಟ್ ಯಾವ ವ್ಯಾಲ್ಯೂಗೆ 2 ಬರುತ್ತೆ ಹೇಳಿ? ಸೀಕೆಂಟ್ ಯಾವ ವ್ಯಾಲ್ಯೂಗೆ 2 ಬರುತ್ತೆ ಅಂದ್ರೆ ದಟ್ ಈಸ್ π/3 ಗೆ 2 ಬರುತ್ತೆ. ಓಕೆ, ಇಲ್ಲಿ ಪ್ಲಸ್ π/3 ಮೈನಸ್ π/3 ಗೆಟ್ ಆನ್ಸರ್. ಓಕೆ, ವಾಟ್ ಯು ಲೆಫ್ಟ್ ವಿತ್ ಇಸ್ ಪೈ. ಓಕೆ, ದಿಸ್ ಪೈ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಸೊ ನಾವು ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ನೋಡಿ. ನೆಕ್ಸ್ಟ್ ಕ್ವಶನ್ ನೋಡಿ ಏನಿದೆ. ನೆಕ್ಸ್ಟ್ A and B are matrices of order 3x2. Okay, A and B are matrices of order 3x2 and 2x2 respectively. Then which of the following is true? ಇದರಲ್ಲಿ ಯಾವ್ದು ಕರೆಕ್ಟ್ ಇರುತ್ತೆ ಅಂತ ಕಂಡುಹಿಡಿ ಅಂತ ಹೇಳಿ. ಓಕೆ, ಎ ಮ್ಯಾಟ್ರಿಕ್ಸ್ ಏನೋ ನಮಗೆ 3x2 ಇದೆ, ಬಿ ಮ್ಯಾಟ್ರಿಕ್ಸ್ ಇದೆ 2x2 ಇದೆ. ಯಾವ್ದು ಕರೆಕ್ಟ್ ಇದೆ ಅಂದ್ರೆ ಎ ಬಿ ಚೆಕ್ ಮಾಡೋಣ. ಓಕೆ, ನಿಮಗೆ ಪ್ರಾಪರ್ಟೀಸ್ ಗೊತ್ತಿರಬೇಕು. ನಮಗೆ ಆಡ್ ಮಾಡ್ಬೇಕಂದ್ರೆ ಏನು ಆರ್ಡರ್ ಇರಬೇಕು ಮ್ಯಾಟ್ರಿಕ್ಸ್ ಅದು ಗೊತ್ತಿರಬೇಕು ನಿಮ್ಗೆ. ನೋಡಿ A ಇಂಟು ಬಿ, ಇದು ಎ ಮ್ಯಾಟ್ರಿಕ್ಸ್ ಅಂದ್ಕೊಳ್ಳಿ. ಎ ಮ್ಯಾಟ್ರಿಕ್ಸ್ ಆರ್ಡರ್ ಏನು? ದಟ್ ಈಸ್ ನಮಗೆ 3x2 ಇದೆ, 3x2 ಬರ್ಕೊಳ್ಳಿ. ಓಕೆ, ಬಿ ಮ್ಯಾಟ್ರಿಕ್ಸ್ ಆರ್ಡರ್ ಏನು? ಬಿ ಮ್ಯಾಟ್ರಿಕ್ಸ್ ಆರ್ಡರ್ ಏನಿದೆ ನಮಗೆ 2x2 ಇದೆ, 2x2 ಬರ್ಕೊಳ್ಳಿ. ಓಕೆ, ನೋಡಿ ಯಾವ್ದಾದ್ರು ಮ್ಯಾಟ್ರಿಕ್ಸ್ ನೀವು ಮಲ್ಟಿಪ್ಲೈ ಮಾಡ್ಬೇಕಂದ್ರೆ ಎರಡು ಮ್ಯಾಟ್ರಿಕ್ಸ್ ಮಲ್ಟಿಪ್ಲೈ ಮಾಡ್ಬೇಕಂದ್ರೆ ಇಲ್ಲಿದ ಕಾಲಮ್ಸ್ ಇಲ್ಲಿ ರೋ ಇರಬೇಕು. ಇವೆರಡು ಸೇಮ್ ಇದ್ದಾಗ ಮಾತ್ರ ನೀವು ಮಲ್ಟಿಪ್ಲೈ ಮಾಡಬೇಕು. ಓಕೆ, ಸೊ ನೀವು ಇವೆರಡು ಸೇಮ್ ಇದ್ದಾಗ ಮಾತ್ರ ಮಲ್ಟಿಪ್ಲೈ ಮಾಡಬಹುದು. ಸೊ ನಮಗೆ ಎ ಇಂಟು ಬಿ ಮ್ಯಾಟ್ರಿಕ್ಸ್ ನಮ್ಗೆ ಏನು ಬರುತ್ತೆ ಮಲ್ಟಿಪ್ಲೈ ಮಾಡ್ಬೋದು. ಅಂದ್ರೆ ಇವೆರಡು ಸೇಮ್ ಇದಾವೆ, ಹೌದಾ? ಓಕೆ, ಸೇಮ್ ಇದ್ರೆ ಮಲ್ಟಿಪ್ಲೈ ಮಾಡ್ಬೋದು. ವಿಚ್ ಮೀನ್ಸ್ ದಿಸ್ ಎಕ್ಸಿಸ್ಟ್. ಇದು ಕರೆಕ್ಟ್ ಆಗುತ್ತೆ ಅಂತ ಅರ್ಥ. ಓಕೆ, ಆಪ್ಷನ್ ಏನೇ ಕರೆಕ್ಟ್ ಅಂದ್ರೆ ಸೊ ಆಪ್ಷನ್ ಬಿ ನೋಡೋಣ. ಓಕೆ, ಆಪ್ಷನ್ ಬಿ ನೋಡಿ ಏನಿದೆ. ಸೊ ಬಿ ಕ್ರಾಸ್ ಇಂಟು ಬಿ ಮ್ಯಾಟ್ರಿಕ್ಸ್ ಏನಿದೆ ನಮಗೆ? ಬಿ ಮ್ಯಾಟ್ರಿಕ್ಸ್ ಅಂದ್ರೆ ನಮಗೆ 2x2 ಇದೆ, 2x2 ಬರ್ಕೊಳ್ಳಿ. ಇಂಟು ಕ್ರಾಸ್ ಪ್ರಾಡಕ್ಟ್ ವಿತ್ ಮಲ್ಟಿಪ್ಲೈ ವಿತ್ ಎ ಮ್ಯಾಟ್ರಿಕ್ಸ್ ಏನಿದೆ ನಮಗೆ? ಎ ಮ್ಯಾಟ್ರಿಕ್ಸ್ ಆರ್ಡರ್ ಏನಿದೆ ನೋಡಿ ದಟ್ ಈಸ್ 3x2 ಇದೆ, 3x2. ಇಲ್ಲಿ ನೋಡಿ ಇವೆರಡು ಸೇಮ್ ಇದಾವ, ನಾವು ಮಲ್ಟಿಪ್ಲೈ ಮಾಡಬೇಕಂದ್ರೆ ಇವೆರಡು ಸೇಮ್ ಇರಬೇಕು. ಸೇಮ್ ಇಲ್ಲ, ಸೊ ದಟ್ ಈಸ್ ವೈ ಇಟ್ ಈಸ್ ರಾಂಗ್. ಓಕೆ, ಸೊ ನಮಗೆ ಆಪ್ಷನ್ ಸಿ ನೋಡಿ. ಆಪ್ಷನ್ ಸಿ ಏನಿದೆ ನಮಗೆ? ಎ ಸ್ಕ್ವೇರ್ ಅಂದ್ರೆ ಎ ಮ್ಯಾಟ್ರಿಕ್ಸ್ ಏನಿದೆ ದಟ್ ಈಸ್ ನಮಗೆ ಎ ಇಂಟು ಎ ಮಾಡಬೇಕು. ಎ ಸ್ಕ್ವೇರ್ ಇಸ್ ನಥಿಂಗ್ ಬಟ್ ವಾಟ್? ಎ ಇಂಟು ಎ, ಹೌದಲ್ಲ? ಸೊ ಎ ಇಂಟು ಎ ಅಂದ್ರೆ ಎ ಮ್ಯಾಟ್ರಿಕ್ಸ್ ಏನಿದೆ ನಮ್ಗೆ ಆರ್ಡರ್ 3x2 ಇದೆ. ಓಕೆ, ಇಲ್ಲಿನೂ ಎ ಮ್ಯಾಟ್ರಿಕ್ಸ್ ಆರ್ಡರ್ 3x2 ಇದೆ. ಸೊ ಇವೆರಡು ಮಲ್ಟಿಪ್ಲೈ ಮಾಡೋಕಂದ್ರೆ ನಾವು ಏನಿರಬೇಕು? ಇವೆರಡು ಸೇಮ್ ಇರಬೇಕು. ಓಕೆ, ಇವೆರಡು ಮಲ್ಟಿಪ್ಲೈ ಮಾಡೋಕಂದ್ರೆ ಏನಿರಬೇಕು? ಇವೆರಡು ಸೇಮ್ ಇರಬೇಕು. ಬಟ್ ಸೇಮ್ ಇದಾವ? ಇಲ್ಲ. ಸೊ ದಟ್ ಈಸ್ ವೈ ಸೇಮ್ ಇಲ್ಲ, ದಟ್ ಈಸ್ ವೈ ಇಟ್ ಈಸ್ ಆಲ್ಸೋ ನಾಟ್ ಡಿಫೈನ್. ಓಕೆ, ನೆಕ್ಸ್ಟ್ ಆಪ್ಷನ್ ಡಿ ನೋಡಿ. ಎ ಪ್ಲಸ್ ಬಿ. ಸೊ ನಮ್ಗೆ ಎರಡು ಮ್ಯಾಟ್ರಿಕ್ಸ್ ಮಲ್ಟಿಪ್ಲೈ ಆ್ಯಡ್ ಮಾಡಬೇಕಂದ್ರೆ ಅಥವಾ ಸಬ್ಸ್ಟ್ರಾಕ್ಟ್ ಮಾಡಬೇಕಂದ್ರೆ ಅವು ಎರಡು ಮ್ಯಾಟ್ರಿಕ್ಸ್ ಆರ್ಡರ್ ಏನಿರಬೇಕು? ಸೇಮ್ ಇರಬೇಕು. ಬಟ್ ಇವಾಗ ಡಿಫ್ರೆಂಟ್ ಇದಾವೆ. ಓಕೆ, ಸೊ ನಿಮ್ಗೆ ಏನಿದೆ ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ ಏನು ಎಷ್ಟಿದೆ? 3x2 ಅಂದ್ರೆ ಎಷ್ಟಿದೆ ನಮಗೆ? ಎ ಮ್ಯಾಟ್ರಿಕ್ಸ್ ಏನಿದೆ ನಮಗೆ ಆರ್ಡರು ದಟ್ ಈಸ್ 3x2 ಇದೆ, 3x2 ಪ್ಲಸ್ ಬಿ ಮ್ಯಾಟ್ರಿಕ್ಸ್ ಆರ್ಡರ್ ಏನಿದೆ ನಮಗೆ ದಟ್ ಈಸ್ 2x2 ಇದೆ. ಸೊ ನಮಗೆ ಎರಡು ಮ್ಯಾಟ್ರಿಕ್ಸ್ ಆ್ಯಡ್ ಮಾಡಿ ಅಥವಾ ಸಬ್ಸ್ಟ್ರಾಕ್ಟ್ ಮಾಡಬೇಕಂದ್ರೆ ಇವೆರಡು ಆರ್ಡರ್ ಸೇಮ್ ಇರಬೇಕು. ಸೇಮ್ ಇಲ್ಲ ನಮಗೆ. ಸೊ ದಟ್ ಈಸ್ ವೈ ದಿಸ್ ಇಸ್ ಆಲ್ಸೋ ನಾಟ್ ಡಿಫೈನ್. ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. Okay, so now we will go for next question nodi. Next question nodi. So if A is a square matrix, okay, A is a square matrix of order 3 and determinant of A that is equal to then determinant of A that is equal to 3, then A inverse of determinant of A inverse. So I am direct formula that it was determinant of A inverse is also nothing but determinant of whole inverse, determinant of A inverse, determinant of A's whole inverse that is equal to 1 divided by determinant of A. Okay, ಇವೆರಡು ಒಂದೇ. ಸೊ ದಟ್ ಈಸ್ ವೈ ನಮ್ಗೆ ಏನಾಗುತ್ತೆ 1 divided by determinant of A ಎಷ್ಟು ಕೊಟ್ಟಿದ್ದಾರೆ ನಮಗೆ? 1 divided by 3 ಕೊಟ್ಟಿದ್ದಾರೆ, 1 divided by 3. So it means determinant of A inverse that is equal to ಎಷ್ಟು ನಮಗೆ 1/3. Okay, this is 1/3 is the correct answer. Now, so ನಿಮಗೆ ಇಲ್ಲಿ ಫಾರ್ಮುಲಾಸ್ ನೋಡಿ ಬೇರೆ ಬೇರೆ ಕ್ವಶನ್ಸ್ ಕೇಳ್ತಾವೆ ನಿಮಗೆ. ಸೊ ನಮ್ಗೆ ಏನು ಫಾರ್ಮುಲಾಸ್ ಇಲ್ಲ ನೆನಪಿರ್ಬೇಕಂದ್ರೆ ಸೊ ನಮಗೆ A into I that is equal to A inverse into I, A inverse into I that is equal to ನಮಗೆ A inverse. Okay, A inverse ಅದೇ ತರ A into A inverse that is equal to I. Okay, so ಮತ್ತೆ ಅದೇ ತರ ನಮ್ಗೆ ಏನು ಇರಬೇಕಂದ್ರೆ adjoint of determinant of adjoint of A that is equal to determinant of A to the power n minus 1. Here n is nothing but order of matrix. Okay, adjoint of determinant of adjoint is nothing but determinant of A to the power n minus 1. ಇದು ಗೊತ್ತಿರಬೇಕು. ಅದೇ ತರ k times of A determinant of A. Okay, so
ದಟ್ ಈಸ್ ನಮಗೆ ಕೆ ಅಂದರೆ ಕೆ ಟೈಮ್ಸ್ ಆಫ್ ಏನೋ ಕಾನ್ಸ್ಟೆಂಟ್ ವ್ಯಾಲ್ಯೂ ಮಲ್ಟಿಪ್ಲೈ ಮಾಡಿದಾಗ ಡಿಟರ್ಮೆಂಟ್ಗೆ ಕಾನ್ಸ್ಟೆಂಟ್ ವ್ಯಾಲ್ಯೂ ಮಲ್ಟಿಪ್ಲೈ ಮಾಡಿದಾಗ ಇದೆ ಹೊರಗೆ ತೊಗೊಂಡ್ರೆ ಏನು ಬರುತ್ತೆ ಕೇವಲ ಕೆ ಟು ದಿ ಪವರ್ ಎನ್ ಇಂಟು ಡಿಟರ್ಮೆಂಟ್ ಆಫ್ ಎ. ಇಷ್ಟ್ರ ಮೇಲೆ ಕ್ವಶನ್ ಕೇಳಿ ನೋಡಿ. ಸೊ ಇಷ್ಟು ಕಾನ್ಸೆಪ್ಟ್ ಇದನ್ನ ಇಷ್ಟ್ರ ಮೇಲೆ ಕ್ವಶನ್ ಕೇಳ್ತಾರೆ. ಇನ್ನೊಂದು ನಿಮಗೆ adjoint of a into a adjoint of a into a that is equal to a into adjoint of a that is equal to determinant of a into I. ಇದು ಗೊತ್ತಿರಬೇಕು. ಸೊ ಇಷ್ಟು ಕಾನ್ಸೆಪ್ಟ್ ಮೇಲೆ ಕ್ವಶನ್ ಕೇಳೋದು. ಓಕೆ, ಇಷ್ಟು ಕಾನ್ಸೆಪ್ಟ್ ಮೇಲೆ ಕ್ವಶನ್ ಕೇಳ್ತಾರೆ. ಸೊ ಇಲ್ಲಾಂದ್ರೆ ಇನ್ನೊಂದು ಎರಡು ಡಿಟರ್ಮೆಂಟ್ಸ್ ಕೊಟ್ಟರೆ ಎರಡು ಡಿಟರ್ಮೆಂಟ್ಸ್ ಈಕ್ವಲ್ ಮಾಡಿ ಅದರೊಳಗೆ ಎಕ್ಸ್ ವ್ಯಾಲ್ಯೂ ಕಂಡುಹಿಡಿ ಅಂತ ಹೇಳ್ತಾರೆ. ಓಕೆ, ಇಷ್ಟು ಬಿಟ್ಟು ಬೇರೆ ಏನು ಕ್ವಶನ್ಸ್ ಕೇಳಲ್ಲ ಡಿಟರ್ಮೆಂಟ್ಸ್ ಇಂದ. ಸೊ ಇಷ್ಟು ಗೊತ್ತಿರಲಿ. ಓಕೆ, ಸೊ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ನೋಡಿ ನೆಕ್ಸ್ಟ್ ಕ್ವಶನ್ ಏನಿದೆ ನಮಗೆ. ಓಕೆ, ಸೊ ದ ಡೆರಿವೇಟಿವ್ ಆಫ್ ಲಾಗ್ ಆಫ್ ಸೀಕೆಂಟ್ ಎಕ್ಸ್ ಪ್ಲಸ್ tan x. ಓಕೆ, ಇದು ಡೆರಿವೇಟಿವ್ ಕಂಡುಹಿಡಿಯುತ್ತಾರೆ ಅಂದರೆ ಸೊ ಓಕೆ ನಾವು ಜಸ್ಟ್ ಏನು ತಗೊಳ್ಳೋಣ, ಫಸ್ಟ್ y ದಟ್ ಈಸ್ ಈಕ್ವಲ್ ಟು ಕೊಟ್ಟಿರೋದನ್ನು y ಅಂತ ದಟ್ ಈಸ್ ಈಕ್ವಲ್ ಟು ಏನು ತಗೊಳ್ಳೋಣ, log of secant x plus tan x. ಓಕೆ, y ದಟ್ ಈಸ್ ಈಕ್ವಲ್ ಟು secant x plus tan x ಅಂತ ತಗೊಳ್ಳೋಣ. ಓಕೆ, ಇದನ್ನು ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಮಾಡೋಣ. ದೆನ್ ಇಟ್ ವಿಲ್ ಬಿಕಮ್ dy by dx. ಓಕೆ, dy by dx ದಟ್ ಈಸ್ ಈಕ್ವಲ್ ಟು ಸೊ log x ಡಿಫರೆನ್ಶಿಯೇಟ್ ಮಾಡಿದ್ರೆ 1 by x ಬರುತ್ತೆ. ಅದಕ್ಕೋಸ್ಕರ log of secant x plus tan x ಡಿಫರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ 1 divided by secant x plus tan x. ಆಮೇಲೆ ಈ ಒಳಗಿನ ಟರ್ಮ್ ಡಿಫರೆನ್ಶಿಯೇಟ್ ಮಾಡಬೇಕು, ಹೌದಲ್ಲ? ಓಕೆ, ಒಳಗಿನ ಟರ್ಮ್ ಡಿಫರೆನ್ಶಿಯೇಟ್ ಮಾಡಬೇಕಂದ್ರೆ secant x ಡಿಫರೆನ್ಶಿಯೇಟ್ ಮಾಡೋಣ. secant x ಡಿಫರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ secant x into tan x ಆಗುತ್ತೆ. secant x tan x ಬರ್ಕೊಳ್ಳಿ. ಓಕೆ, secant x ಡಿಫರೆನ್ಶಿಯೇಟ್ ಮಾಡಿದ್ರೆ secant x tan x ಬರುತ್ತೆ. secant x tan x ಬರ್ಕೊಳ್ಳಿ ಪ್ಲಸ್ tan x ಡಿಫರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ tan x ಡಿಫರೆನ್ಶಿಯೇಟ್ ಮಾಡಿ secant square x ಆಗುತ್ತೆ. secant square x ಬರ್ಕೊಳ್ಳಿ. ಓಕೆ, ನಾವು ಇವೆರಡರಲ್ಲಿ ನೋಡಿ, ಇವೆರಡರಲ್ಲಿ ಏನು ಕಾಮನ್ ಇದೆ? ಏನು ಕಾಮನ್ ಇದ್ರೆ ನಮ್ಗೆ secant x ಕಾಮನ್ ಇದೆ. secant x ಕಾಮನ್ ಇದೆ. secant x ಕಾಮನ್ ತಗೊಳ್ಳಿ. ಇಲ್ಲಿ secant x ಕಾಮನ್ ತಗೊಂಡ್ರೆ ಏನು ಉಳಿಯುತ್ತೆ ನಮಗೆ tan x ಉಳಿಯುತ್ತೆ. tan x ಬರ್ಕೊಳ್ಳಿ. ಸೊ tan x ಪ್ಲಸ್ ಇಲ್ಲಿ secant x ಕಾಮನ್ ತಗೊಂಡ್ರೆ secant x ಉಳಿಯುತ್ತೆ. secant x ಬರ್ಕೊಳ್ಳಿ. ಡಿನಾಮಿನೇಟರ್ ಏನಿದೆ ನಮಗೆ secant x ಪ್ಲಸ್ tan x, secant x ಪ್ಲಸ್ tan x, secant x ಪ್ಲಸ್ secant x ಪ್ಲಸ್ tan x ಹೆಂಗಿದೆ ಹಂಗೆ ಬರ್ಕೊಳ್ಳಿ. ನಾವು ಇದು ನೋಡಿ, ಇಲ್ಲಿ tan x ಪ್ಲಸ್ secant x ಪ್ಲಸ್ tan x ಎರಡು ಒಂದೇ ಅಲ್ಲ, ಹೌದಲ್ಲ? ಸೊ ದಟ್ ಇಸ್ ವೈ ಇದು ಕ್ಯಾನ್ಸಲ್ ಮಾಡಿ ವಾಟ್ ವಿ ಲೆಫ್ಟ್ ವಿತ್ ಇಸ್ secant x. Okay, secant x is the answer. This is what the correct answer. Okay, ಇದರ ಡಿಫ್ರೆಂಟ್ ಕ್ವಶನ್ಸ್ ಸೊ ಡಿಫ್ರೆಂಟ್ ಕ್ವಶನ್ಸ್ ಕೇಳ್ತಾರೆ. ಓಕೆ, ಸೊ ನಾನು ಎಲ್ಲ ಥರದ ಕ್ವಶನ್ಸ್ ಮಾಡಿಸಿದ್ದೀನಿ. ಸೊ ನಾನು ಬೇಕಾದ್ರೆ ವಿಡಿಯೋ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ, ಅಲ್ಲಿ ಚೆಕ್ ಮಾಡ್ಕೊಳ್ಳಿ. ಸೊ ಎಲ್ಲ ಚಾಪ್ಟರ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಮಾಡಿಸಿದ್ದೀನಿ. ಓಕೆ, ಮತ್ತೆ ಒನ್ ಶಾಟ್ ಮಾಡಿಸಿದ್ದೀನಿ ಎಲ್ಲ ಒನ್ ಶಾಟ್. ನಿಮಗೆ ಸಡನ್ ಆಗಿ ಒಂದು ನೀವು 2x ಸ್ಪೀಡಲ್ಲಿ ನೋಡ್ಬೇಕು ಈಗ ವಿಡಿಯೋಸ್. 2x ಸ್ಪೀಡಲ್ಲಿ ನೋಡ್ಕೊಂತ ರಿವೈಸ್ ಮಾಡ್ಕೊಂಡು ಜಲ್ದಿ ರಿವೈಸ್ ಮಾಡ್ಕೊಂತ ಹೋಗ್ಬೇಕು. ಓಕೆ, ಅದಕ್ಕೋಸ್ಕರ ಸರ್ ವಿಡಿಯೋ ಡಿಸ್ಕ್ರಿಪ್ಷನ್ ಎಲ್ಲ ಒನ್ ಶಾಟ್ದು ವಿಡಿಯೋಸ್ ಲಿಂಕ್ ಹಾಕಿರ್ತೀನಿ, ಅಲ್ಲಿಂದ ನೀವು ಚೆಕ್ ಮಾಡ್ಕೊಳ್ಳಿ. ಸೊ ನಾವು ವಿ ವಿಲ್ ಗೋ ಫಾರ್ ನಾನು PDF ನೋಟ್ಸ್ ಹಾಕಿರ್ತೀನಿ, ಬೇಕಾದ್ರೆ ನಿಮ್ಗೆ ಎಲ್ಲ PDF ನೋಟ್ಸು ಮಾಡಲ್ ಕ್ವಶನ್ ಪೇಪರಿಂದ ಹಿಡಿದು ಓಕೆ ಎಲ್ಲ ಚಾಪ್ಟರ್ ವೈಸ್ ನಾನು PDF ನೋಟ್ಸ್ ಹಾಕಿರ್ತೀನಿ, ಅಲ್ಲಿಂದ ನೀವು ಚೆಕ್ ಮಾಡ್ಕೊಳ್ಳಿ. ಸೊ ನಾವು ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ನೋಡಿ ನೆಕ್ಸ್ಟ್ ಕ್ವಶನ್ ಏನಿದೆ. ಓಕೆ, ಸೊ ನಮಗೆ ಡಿಫ್ರೆನ್ಸಿಯೇಷನ್ ಆಫ್ y is equal to e to the power log x then dy by dx ಕಂಡುಹಿಡಿಯೋದು. ಸೊ y that is equal to ಏನು ಕೊಟ್ಟಿದ್ರೆ e to the power log x. ಸೊ ಇಲ್ಲಿ ನೋಡಿ, ಇಲ್ಲಿ ಏನಿಲ್ಲ ಅಂದ್ರೆ e ಇರುತ್ತೆ ಅಂತ ಅರ್ಥ. ಓಕೆ, ಇಲ್ಲಿ ಏನಿಲ್ಲ ಅಂದ್ರೆ e ಇರುತ್ತೆ ಅಂತ ಅರ್ಥ. ಇಲ್ಲಿ ಏನಿಲ್ಲ ಅಂದ್ರೆ e ಇರುತ್ತೆ ಅಂತ ಅರ್ಥ. ಓಕೆ, ಸೊ ನಮಗೆ ಇಲ್ಲಿ ಏನಿಲ್ಲ ಅಂದ್ರೆ e ಇರುತ್ತೆ ಅಂದ್ರೆ ಸೊ ನಮ್ಗೆ e ಅಂಡ್ log r ಕ್ಯಾನ್ಸಲ್ ಮಾಡ್ಬಿಡ್ರಿ. ಓಕೆ, ನಮ್ಗೆ ಯಾವತ್ತಿದ್ರೆ ನಿಮ್ಗೆ ಗೊತ್ತಿರಬೇಕಿದು. ಈಗ ನಾವು ಲೆಟ್ ಅಸ್ ಕನ್ಸಿಡರ್ 10 to the power of log of x base 10 ಇದೆ ಅಂತ ಅನ್ಕೊಳ್ಳಿ, ಅಥವಾ x ಇಲ್ಲ ಅಂತ ಅನ್ಕೊಳ್ಳಿ, ಇಲ್ಲಿ ಏನೋ 2 ಇದೆ ಅಂತ ಅನ್ಕೊಳ್ಳಿ. ಓಕೆ, log of 10 ಬೇಸ್ 10. ಇಲ್ಲಿ ನೋಡಿ, ಇಲ್ಲಿ ಬೇಸ್ ಏನಿದೆ, ಇಲ್ಲಿ ಬೇಸ್ ಇದೆ. ಓಕೆ, ಈ ಪವರ್ಗೆ ಈಗ ಇಲ್ಲಿ ನಾರ್ಮಲ್ ಬೇಸ್ ಏನಿದೆ, ಇಲ್ಲಿ ಬೇಸ್ ಎಷ್ಟಿದೆ, ಇದು ಲಾಗಿಗೆ ಬೇಸ್ ಎಷ್ಟಿದೆ 10 ಇದೆ. ಸೊ ಇವೆರಡು ಸೇಮ್ ಇದ್ದಾಗ ದೆನ್ ಯು ಕ್ಯಾನ್ ಸೇ ದಟ್ ಯು ವಿಲ್ ಗೆಟ್ 10 2. ಓಕೆ, ಇಲ್ಲಿ ಏನು ಬರುತ್ತೆ, ಇಲ್ಲಿ 2 ಬರುತ್ತೆ, 2 ಬರುತ್ತೆ. ಈ ವರ್ಡ್ ಕ್ಯಾನ್ಸಲ್ ಆಗ್ಬಿಡುತ್ತೆ, ಇದು ಕ್ಯಾನ್ಸಲ್ ಆಗ್ಬಿಡುತ್ತೆ. ಓಕೆ, ಅದು ಕ್ಯಾನ್ಸಲ್ ಮಾಡ್ಕೊಂಬಿಟ್ರೆ ಏನಾಗುತ್ತೆ 2 ಬರುತ್ತೆ. ಓಕೆ, ಅದೇ ಥರ ನೋಡಿ e to the power log 3 ಬೇಸ್ e ಇದೆ ಅಂತ ಅನ್ಕೊಳ್ಳಿ. ಏನಿಲ್ಲ ಅಂದ್ರೆ e ಇರುತ್ತೆ ಅಂತ ಅರ್ಥ. ಓಕೆ, ಏನಿಲ್ಲ ಅಂದ್ರೆ ಇರುತ್ತೆ. ಇದು ಕ್ಯಾನ್ಸಲ್ ಮಾಡಿ ವಾಟ್ ಯು ಲೆಫ್ಟ್ ವಿತ್ ಇಸ್ 3. ಓಕೆ, ಅದೇ ಥರ ಇಲ್ಲಿ ನೋಡಿ ಏನು ಕೊಟ್ಟಿದ್ದಾರೆ y that is equal to ಇಲ್ಲಿ ಏನಿಲ್ಲ ಅಂದ್ರೆ e ಇರುತ್ತೆ. ಓಕೆ, ಈ ಲಾಗ್ ಕ್ಯಾನ್ಸಲ್ ಆಗುತ್ತೆ, ನಮಗೆ ಉಳಿಯೋದೇನೆ x ಉಳಿದು. ಅದರ ಡಿಫ್ರೆನ್ಸಿಯೇಷನ್ ಕಂಡುಹಿಡಿಯೋದು, ಅದರ ಡೆರಿವೇಟಿವ್ ಕಂಡುಹಿಡಿಯೋದು. ಸೊ ನಮಗೆ dy by dx that is equal to ಎಷ್ಟು ಬರುತ್ತೆ ನಮಗೆ x ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನು ಬರುತ್ತೆ 1 ಬರುತ್ತೆ. ವಿಚ್ ಆಪ್ಷನ್ ಇದು ಕರೆಕ್ಟ್? ಏನೋ ಬರ್ದಿಲ್ಲ ನಾನು. ಇಲ್ಲಿದಲ್ಲ 1. ದಿಸ್ ಆಪ್ಷನ್ ಇಸ್ ಕರೆಕ್ಟ್. ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. Okay, so now we will go for next question. ನೋಡಿ next question ಏನಿದೆ. Okay, ನಮಗೆ consider the following relation. Consider the following statements given that okay f of x that is equal to y that is equal to f of x defined on interval I. So and c belongs to I and x at x is equal to c at x is equal to c. So f dash of c that is equal to 0 ಅಂತಿದೆ, f dash of c that is equal to 0 and f double dash of c that is lesser than 0. So ನಿಮಗೆ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಗೊತ್ತಿರುತ್ತೆ. ಓಕೆ, ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಟೆಸ್ಟ್ ಗೊತ್ತಿರಬೇಕು. ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಟೆಸ್ಟ್ ಗೊತ್ತಿದ್ರೆ ಸೊ ಅದೇ ಕೊಟ್ಟಿದ್ದಾರೆ ಇಲ್ಲಿ.
ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಟೆಸ್ಟ್ ಅಂದ್ರೆ ಏನು? ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಟೆಸ್ಟ್ ಅಂದ್ರೆ ಇಫ್ ಸಿ ಎಫ್ ಡ್ಯಾಶ್ ಆಫ್ ಸಿ ದಟ್ ಇಸ್ ಈಕ್ವಲ್ ಟು 0, ಓಕೆ, ಎಫ್ ಡ್ಯಾಶ್ ಆಫ್ ಸಿ ದಟ್ ಇಸ್ ಈಕ್ವಲ್ ಟು 0. ಈಗ ಇದನ್ನ ಸಿ ಈಕ್ವಲ್ ಟು 0 ಮಾಡ್ಕೊಂಡಾಗ ಏನೋ ಒಂದು ವ್ಯಾಲ್ಯೂ ಬರುತ್ತೆ, ಸಿ ಅನ್ನೋದು ಯಾವ ವ್ಯಾಲ್ಯೂ ಬರುತ್ತೆ, ಆ ಸಿ ವ್ಯಾಲ್ಯೂ ಇದ್ರಲ್ಲಿ ಸಬ್ಸ್ಟಿಟ್ಯೂಟ್ ಎಫ್ ಡಬಲ್ ಡ್ಯಾಶ್ ಆಫ್ ಎಫ್ ಡಬಲ್ ಡ್ಯಾಶ್ ಆಫ್ ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಇನ್ನೊಂದ್ಸಲ ಡಿಫ್ರೆನ್ಶಿಯೇಟ್ ಮಾಡಿ ಡಬಲ್ ಡಿಫ್ರೆನ್ಶಿಯೇಟ್, ಆ ಡಬಲ್ ಡಿಫ್ರೆನ್ಶಿಯೇಷನ್ ಅಲ್ಲಿ ಬಂದಿರೋ ಸಿ ವ್ಯಾಲ್ಯೂ ಇದ್ರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ, ಓಕೆ, ಅದು ಲೆಸ್ಸರ್ ದನ್ ವ್ಯಾಲ್ಯೂ, ಲೆಸ್ಸರ್ ದನ್ 0 ಬಂದ್ರೆ ಸೊ ದೆನ್ ವಿಲ್ ಗೆಟ್ ಲೋಕಲ್ ಮ್ಯಾಕ್ಸಿಮಮ್. ಎಫ್ ಅಟೆನ್ಸ್ ಲೋಕಲ್ ಮ್ಯಾಕ್ಸಿಮಮ್ ಅಂತ ಹೇಳಿ ಗೊತ್ತಿರಬೇಕು. ಅದೇ ತರ ಎಫ್ ಡ್ಯಾಶ್ ಆಫ್ ಸಿ ದಟ್ ಇಸ್ ಈಕ್ವಲ್ ಟು 0 ಮಾಡಿದಾಗ ಸಿ ವ್ಯಾಲ್ಯೂ ಏನಾದ್ರು ಬಂತು, ಆ ಸಿ ವ್ಯಾಲ್ಯೂ ಎಫ್ ಡಬಲ್ ಡ್ಯಾಶ್ ಆಫ್ ಎಕ್ಸ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಅದು ಗ್ರೇಟರ್ ದನ್ 0 ಇಲ್ಲಿ ಗೆಟ್ ಲೋಕಲ್ ಮಿನಿಮಮ್ ಅಂತ. ಇದು ಗೊತ್ತಿರಬೇಕು ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಟೆಸ್ಟ್. ಓಕೆ, ಸೊ ಇವೆರಡು ಸ್ಟೇಟ್ಮೆಂಟ್ ಕರೆಕ್ಟ್ ಇದಾವೆ, ಇದು ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ. ಬಟ್ ಈಗ ಈ ಟೆಸ್ಟ್ ಸ್ಟೇಟ್ಮೆಂಟ್ ಎಫ್ ಡ್ಯಾಶ್ ಆಫ್ ಸಿ ದಟ್ ಇಸ್ ಈಕ್ವಲ್ ಟು 0 ಇದ್ದಾಗ ಎಫ್ ಡಬಲ್ ಡ್ಯಾಶ್ ಆಫ್ ಸಿ ದಟ್ ಇಸ್ ಈಕ್ವಲ್ ಟು 0 ಆದಾಗ ಅದನ್ನು 0 ಆದಾಗ ಅಟೆನ್ಸ್ ಬೋತ್ ಮ್ಯಾಕ್ಸಿಮಮ್ ಅಂಡ್ ಮಿನಿಮಮ್. ಇದು ತಪ್ಪು, ಮ್ಯಾಕ್ಸಿಮಮ್ ಮಿನಿಮ ಬರಲ್ಲ ಅದು. ಓಕೆ, ಸೊ ಎಫ್ ಡಬಲ್ ಡ್ಯಾಶ್ ಆಫ್ ಸಿ ದಟ್ ಇಸ್ ಈಕ್ವಲ್ ಟು 0 ಅಂದ್ರೆ ಮ್ಯಾಕ್ಸಿಮನು ಬರಲ್ಲ, ಮಿನಿಮನು ಬರಲ್ಲ. ಓಕೆ, ಸೊ ದಟ್ ಈಸ್ ವೈ ಅದೇನಾಗುತ್ತೆ. ಬಟ್ ನಾವು ವಿ ಹ್ಯಾವ್ ಟು ಗೋ ಫಾರ್ ಫಸ್ಟ್ ಡೆರಿವೇಟಿವ್ ಟೆಸ್ಟ್. ಮತ್ತೆ ಫಸ್ಟ್ ಡೆರಿವೇಟಿವ್ ಟೆಸ್ಟ್ ಇಂದಾನೆ ಸಾಲ್ವ್ ಮಾಡಬೇಕು, ಸೆಕೆಂಡ್ ಡೆರಿವೇಟಿವ್ ಟೆಸ್ಟ್ ಇಂದ ಸಾಲ್ವ್ ಮಾಡಕ್ ಆಗಲ್ಲ ಅದು. ಅದಕ್ಕೋಸ್ಕರ ನಮಗೆ ಆಪ್ಷನ್ ನಮಗೆ ಸ್ಟೇಟ್ಮೆಂಟ್ 1 ಮತ್ತೆ ಸ್ಟೇಟ್ಮೆಂಟ್ 2 ಕರೆಕ್ಟ್ ಆಗುತ್ತೆ. ಓಕೆ, ದಟ್ ಈಸ್ ವೈ ನಮಗೆ ಸ್ಟೇಟ್ಮೆಂಟ್ 1 ಅಂಡ್ ಸ್ಟೇಟ್ಮೆಂಟ್ 2 ಆರ್ ಕರೆಕ್ಟ್. ಓಕೆ, ಸೊ ನಿಮಗೆ ಫಸ್ಟ್ ಡೆರಿವೇಟಿವ್ ಟೆಸ್ಟ್ ಸೆಕೆಂಡ್ ಡೆರಿವೇಟಿವ್ ಟೆಸ್ಟ್ ನೋಡ್ಕೊಳ್ಳಿ. ಸೆಕೆಂಡ್ ಡೆರಿವೇಟಿವ್ ಟೆಸ್ಟ್ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಸೊ ಬೇಕಾದ್ರೆ ಅಲ್ಲಿಂದ ನೀವು ಚೆಕ್ ಮಾಡ್ಕೊಳ್ಳಿ. ನಮಗೆ ಬೇಕಾದ್ರೆ ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸ್ ಅಲ್ಲಿ ನಾನು ಏನಿದೆ ಅಲ್ಲಿ ಬೇಕಾದ್ರೆ ನೀವು ಸರ್ಚ್ ಮಾಡಿ ಅಪ್ಲಿಕೇಶನ್ಸ್ ಆಫ್ ಡೆರಿವೇಟಿವ್ಸ್, ಬೇಕಾದ್ರೆ 3 ಮಾರ್ಕ್ಸ್ ಅಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿದ್ರೆ ಬೇಕಾದ್ರೆ ಅಲ್ಲಿ ಐ ಬಟನ್ ಅಲ್ಲಿ ನಾನು ಲಿಂಕ್ ಹಾಕಿರ್ತೀನಿ, ಅಲ್ಲಿ ಚೆಕ್ ಮಾಡ್ಕೊಳ್ಳಿ. ಓಕೆ, ಸೊ ನಾವು ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ನೋಡಿ ನೆಕ್ಸ್ಟ್ ಕ್ವಶನ್ ಏನಿದೆ. ಓಕೆ, ನೆಕ್ಸ್ಟ್ ಕ್ವಶನ್ ಏನಿದೆ, ಸೊ ಇಂಟಿಗ್ರೇಷನ್ ಆಫ್ 1 ಡಿವೈಡೆಡ್ ಬೈ ಎಕ್ಸ್ ಇಂಟು ರೂಟ್ ಎಕ್ಸ್ ಸ್ಕ್ವೇರ್ ಮೈನಸ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್. ಓಕೆ, ಸೊ ನಿಮಗೆ ಕನ್ಫ್ಯೂಸ್ ಆಗುತ್ತೆ. ಓಕೆ ಸರ್, ಸೀಕೆಂಟ್ ಇನ್ವರ್ಸ್ ಆಫ್ ಎಕ್ಸ್. ಓಕೆ, ಇಂಟಿಗ್ರೇಷನ್ ಆಫ್ ಸೀಕೆಂಟ್ ಇನ್ವರ್ಸ್ ಆಫ್ ಎಕ್ಸ್. ಓಕೆ, ಸಾರಿ, ನಮಗೆ ಇಂಟಿಗ್ರೇಷನ್ ಆಫ್ 1 ಡಿವೈಡ್ ಇದಕ್ಕೂ ಮತ್ತೆ ಮೈನಸ್ ಬಂದಕ್ಕೂ ಕನ್ಫ್ಯೂಸ್ ಆಗುತ್ತೆ. Okay, if it is positive integration of 1 divided by x into root of x square minus 1. Okay, ಇದು ಬಂದ್ರೆ ಸೊ ನಮಗೆ ಇದು ಏನಾಗುತ್ತೆ ಅಂದ್ರೆ so this is ನಮಗೆ secant inverse of x. Okay, secant inverse of x ಆಗುತ್ತೆ. ಅದೇ ತರ ನಮಗೆ ಇದು ನೆಗೆಟಿವ್ ಇಂದ ಓಪನ್ ಆಯ್ತು ಅಂದ್ಕೊಳ್ಳಿ. ಓಕೆ, ಇದು ನೆಗೆಟಿವ್ ಇಂದ ಓಪನ್ ಆಯ್ತು ಅಂದಾಗ ನೆಗೆಟಿವ್ ಇಂದ ಸೊ ಇಲ್ಲಿ ನೆಗೆಟಿವ್ ಬಂತು ಅಂತ ಅನ್ಕೊಳ್ಳಿ, ನಮಗೆ ಆಗ ಏನಾಗುತ್ತೆ ಅದಕ್ಕೆ secant inverse of x, cosecant inverse of x. Okay, cosecant inverse of x plus c plus ನಮ್ಗೆ ಏನಾಗುತ್ತೆ, ನಮ್ಮ ಒಟ್ಟು ಏನಿದೆ ಪಾಸಿಟಿವ್ ಇಂದ ಇದೆ. ಸೊ ನಮಗೆ 1 ಡಿವೈಡ್ ಬೈ ಇಂಟಿಗ್ರೇಷನ್ ಆಫ್ 1 ಡಿವೈಡ್ ಬೈ ಎಕ್ಸ್ ಇಂಟು ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ 1 ಅಂದ್ರೆ ಏನಾಗುತ್ತೆ, ದಟ್ ಈಸ್ ಸೀಕೆಂಟ್ ಇನ್ವರ್ಸ್ ಆಫ್ ಎಕ್ಸ್. ದಿಸ್ ಇಸ್ ವಾಟ್ ದಿ ಕರೆಕ್ಟ್ ಆನ್ಸರ್. ಓಕೆ, ಸೊ ನಾವು ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ನೋಡಿ ನೆಕ್ಸ್ಟ್ ಕ್ವಶನ್ ಏನಿದೆ ನಮಗೆ. ಓಕೆ, ಡಿಗ್ರಿ ಆಫ್ ದಿ ಡಿಫರೆನ್ಷಿಯಲ್ ಇಕ್ವೇಷನ್. ಓಕೆ, ಈ ತರದ್ ಒಂದು ಕ್ವಶನ್ ಪಕ್ಕ ಕೇಳ್ತಾನೆ. ಓಕೆ, ನಾನು ಕ್ವಶನ್ಸ್ ಸಾಲ್ವ್ ಮಾಡಿದ್ದೀನಿ ಎಲ್ಲವೂ, ಬಟ್ ಇನ್ನೊಂದ್ಸಲ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಸೊ ಡಿಗ್ರಿ ಆಫ್ ದಿ ಡಿಫರೆನ್ಷಿಯಲ್ ಫಸ್ಟ್ ಆರ್ಡರ್ ಅಂತ ಏನು ಕರೆಕ್ಟ್, ಆರ್ಡರ್ ಡಿಗ್ರಿ ಇಲ್ಲಿ ಡಿಗ್ರಿ ಕೊಟ್ಟಿದ್ರೆ ನಾವು ಆರ್ಡರ್ ಅಂತ ಕರೆದ. ದಿ ಆರ್ಡರ್ ಇಸ್ ನಥಿಂಗ್ ಬಟ್ ಆರ್ಡರ್ ಇಸ್ ದ ಹೈಯೆಸ್ಟ್ ಡೆರಿವೇಟಿವ್ ಇಲ್ಲಿ. ಓಕೆ, ಇಲ್ಲ ಹೈಯೆಸ್ಟ್ ಡೆರಿವೇಟಿವ್ ಎಷ್ಟಿದೆ, ಹೈಯೆಸ್ಟ್ ಡೆರಿವೇಟಿವ್ ಎಷ್ಟಿದೆ ಅಂದ್ರೆ ಹೈಯೆಸ್ಟ್ ಡೆರಿವೇಟಿವ್ ನಮಗೆ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಇದೆ. ಓಕೆ, ಆರ್ಡರ್ ಎಷ್ಟಾಗುತ್ತೆ, ಆರ್ಡರ್ ದಟ್ ಈಸ್ ಈಕ್ವಲ್ ಟು ಎಷ್ಟಿದೆ ನಮಗೆ ಹೈಯೆಸ್ಟ್ ಡೆರಿವೇಟಿವ್ ಇದೆ, ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಬರ್ಕೊಂಡು. ವಾಟ್ ಅಬೌಟ್ ಡಿಗ್ರಿ? ಡಿಗ್ರಿ ಏನಾಗುತ್ತೆ ಅಂದ್ರೆ ನಮಗೆ ಸೊ ನಮಗೆ ಡಿಗ್ರಿ ಏನಾಗುತ್ತೆ ನೋಡಿ, ಜಸ್ಟ್ ಚೆಕ್ ಮಾಡಿ. ನಾನು ಯಾವತ್ತಿದ್ರೆ ಹೇಳಿದೆ ಡಿಗ್ರಿ ಯಾವಾಗ ಡಿಫೈನ್ ಆಗಲ್ಲ ಅಂದ್ರೆ ನಮಗೆ ಕಾಂಪೋಸಿಟ್ ಫಂಕ್ಷನ್ಸ್ ಒಳಗಡೆ. ಓಕೆ, ಈ ಫಂಕ್ಷನ್ ಒಳಗಡೆ ನಮಗೆ ಡೆರಿವೇಟಿವ್ ಬಂದ. ಓಕೆ, ಫಂಕ್ಷನ್ ಒಳಗಡೆ ಡೆರಿವೇಟಿವ್ ಬಂದಾಗ ಇಟ್ ಈಸ್ ನಾಟ್ ಡಿಫೈನ್ಡ್. ಓಕೆ, ನೋಡಿ ಸೈನ್ ಆಫ್ ಡಿ ಬೈ ಡಿ ಫಂಕ್ಷನ್ ಒಳಗಡೆ ಸೈನ್ ಒಳಗಡೆ ನಮಗೆ ಡೆರಿವೇಟಿವ್ ಬಂದೆ, ದಟ್ ಈಸ್ ವೈ ಏನಾಗುತ್ತೆ ಡಿಗ್ರಿ ಏನಾಗುತ್ತೆ ನಾಟ್ ಡಿಫೈನ್ಡ್ ಆಗುತ್ತೆ. ಓಕೆ, ನಾಟ್ ಡಿಫೈನ್ಡ್ ಆಗುತ್ತೆ. ಓಕೆ, ಈಗ ಸದ್ಯಕ್ಕೆ ಇದು ಬರೇ ಸೈನ್ ಆಫ್ ಎಕ್ಸ್ ಬಂದಿದ್ರೆ ಇದು ಸೈನ್ ಆಫ್ ಎಕ್ಸ್, ಇದು ಕಂಪ್ಲೀಟ್ ಈಕ್ವೇಶನ್ ಹೆಂಗಿದೆ ಹಂಗೆ ಬಂದು. ಓಕೆ, ಈ ತರ ಹೆಂಗಿದೆ ಹಂಗೆ ಒಂದು ದಟ್ ಈಸ್ ಈಕ್ವಲ್ ಟು 0 ಅಂತ ಬಂದಾಗ ಅವಾಗ ನಮ್ಗೆ ಆರ್ಡರ್ ಏನಾಗುತ್ತೆ, ಆರ್ಡರ್ ದಟ್ ಈಸ್ ಈಕ್ವಲ್ ಟು ಏನಾಗುತ್ತೆ 2 ಆಗುತ್ತೆ. ಡಿಗ್ರಿ ಏನಾಗುತ್ತೆ ಅಂದ್ರೆ ಸೊ ಡಿಗ್ರಿ ದಟ್ ಈಸ್ ಈಕ್ವಲ್ ಟು ನಮಗೆ ಇಲ್ಲಿ ನೋಡಿ ಡಿಗ್ರಿ ಏನಾಗುತ್ತೆ ಅಂದ್ರೆ ನಮಗೆ ಇಲ್ಲಿ ನಮಗೆ ಹೈಯೆಸ್ಟ್ ಡೆರಿವೇಟಿವ್ ಎಷ್ಟಿದೆ, ಸೆಕೆಂಡ್ ಆರ್ಡರ್ ಡೆರಿವೇಟಿವ್. ಅದ್ರ ಪವರ್ ಏನಿದೆ, ಎಷ್ಟಿದೆ ನಮಗೆ 3 ಇದೆ. ದಟ್ ಈಸ್ ವೈ ಇದರ ಡಿಗ್ರಿ ಏನಾಗುತ್ತೆ 3 ಆಗುತ್ತೆ. ಬಟ್ ಇಲ್ಲಿ ಏನಾಗುತ್ತೆ ಡೆರಿವೇಟಿವ್ ಒಳಗಡೆ ನಮಗೆ ಫಂಕ್ಷನ್ ಒಳಗಡೆ ಡೆರಿವೇಟಿವ್ ಕೊಡಿದೆ, ಅದಕ್ಕೋಸ್ಕರ ಡಿಗ್ರಿ ಏನಾಗುತ್ತೆ ನಾಟ್ ಡಿಫೈನ್ಡ್. ಸೊ ವಿಚ್ ಮೀನ್ಸ್ ದಿಸ್ ಇಸ್ ದಿ ಕರೆಕ್ಟ್ ಆನ್ಸರ್. ಓಕೆ, ಸೊ ನಾವು ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ನೋಡಿ ನೆಕ್ಸ್ಟ್ ಕ್ವಶನ್ ಏನಿದೆ ನಮಗೆ, ಸೊ ದಟ್ ಈಸ್ ಫಾರ್ ದ ಗಿವನ್ ಫಿಗರ್ ಪಿ ವೆಕ್ಟರ್ ಮೈನಸ್ ಕ್ಯೂ ವೆಕ್ಟರ್. ಓಕೆ, ನಮಗೆ ಇಲ್ಲಿ ನೋಡಿ ಇದು ಪಿ ವೆಕ್ಟರ್ ಇದೆ, ಇದು ಕ್ಯೂ ವೆಕ್ಟರ್ ಇದೆ. ಸೊ ನಮಗೆ ಇದರ ಪಿ ಮೈನಸ್ ಕ್ಯೂ ವೆಕ್ಟರ್ ಹೆಂಗ್ ಕಂಡುಹಿಡಬೇಕು ಅಂದ್ರೆ ಸೊ ಈ ಡೈರೆಕ್ಷನ್ ಅಲ್ಲಿ ಇದೆನಾ ಓ ಎ ವೆಕ್ಟರ್, ನಾನು ಏನು ಮಾಡ್ತೀನಿ ಇದೇ ಡೈರೆಕ್ಷನ್ ಅಲ್ಲಿ ಇನ್ನೊಂದು ವೆಕ್ಟರ್ ಹಾಕ್ತೀನಿ. ಓಕೆ, ಈ ಒಂದು ಡೈರೆಕ್ಷನ್ ಹೋಗುತ್ತೆ ಅಂದ್ರೆ ಸೊ ವಾಪಸ್ ಹಿಂಗೆ ಬರುತ್ತೆ, ಹೌದಾ?
ಓಕೆ ನಮಗೆ ಸೊ ಟ್ರಯಾಂಗುಲರ್ ಲಾ ಆಫ್ ವೆಕ್ಟರ್ ಅಡಿಷನ್ ಗೊತ್ತಿರಬೇಕು. ಓಕೆ ಸೊ ನಮ್ಗೆ ನೋಡಿ ನಮ್ಗೆ ಏನಾಗುತ್ತೆ ಅಂದ್ರೆ ದಿಸ್ ಇಸ್ ಓ ಎ ವೆಕ್ಟರ್ ದಟ್ ಈಸ್ ಈಕ್ವಲ್ ಟು ಓ ಎ ವೆಕ್ಟರ್ ಪ್ಲಸ್ ಓ ಎ ವೆಕ್ಟರ್ ಸೇಮ್ ಡೈರೆಕ್ಷನ್ ಅಲ್ಲಿ ಇದ್ದು ನಾವು ಆ್ಯಡ್ ಮಾಡಬೇಕು. ಓ ಎ ವೆಕ್ಟರ್ ಪ್ಲಸ್ ಎ ಬಿ ವೆಕ್ಟರ್ ಓ ಎ ವೆಕ್ಟರ್ ಪ್ಲಸ್ ಎ ಬಿ ವೆಕ್ಟರ್ ದಟ್ ಈಸ್ ಈಕ್ವಲ್ ಟು ಏನು ಬರುತ್ತೆ ಅಪೋಸಿಟ್ ಬರುತ್ತೆ ದಟ್ ಈಸ್ ಈಕ್ವಲ್ ಟು ಏನು ಬರುತ್ತೆ ಓ ಬಿ ವೆಕ್ಟರ್ ಬರುತ್ತೆ ಓ ಬಿ ವೆಕ್ಟರ್ ಬರ್ಕೊಳ್ಳಿ. ನಮ್ಗೆ ಓ ಎ ವೆಕ್ಟರ್ ಅಂತ ಗೊತ್ತಿದೆ. ಓ ಎ ವೆಕ್ಟರ್ ಅಂದ್ರೆ ಏನು ಪಿ ವೆಕ್ಟರ್ ಬರ್ಕೊಳ್ಳಿ ಪ್ಲಸ್ ಎ ಬಿ ವೆಕ್ಟರ್ ಅಂತ ಗೊತ್ತಿಲ್ಲ ಹಂಗಿದೆ ಹಂಗೆ ಬರ್ಕೊಳ್ಳಿ ಎ ಬಿ ವೆಕ್ಟರ್ ಹಂಗಿದೆ ಹಂಗೆ ಬರ್ಕೊಳ್ಳಿ. ಓಕೆ ಪ್ಲಸ್ ಓ ಬಿ ವೆಕ್ಟರ್ ಅಂದ್ರೆ ಕ್ಯೂ ವೆಕ್ಟರ್ ಬರ್ಕೊಳ್ಳಿ. ನಾವು ಏನು ಕಂಡು ಪಿ ಮೈನಸ್ ಕ್ಯೂ ಅಂದ್ರೆ ಕ್ಯೂನ ಇಕ್ಕಟ್ಟು ತಗೊಳ್ಳಿ ಕ್ಯೂ ಮನ ಇಕ್ಕಟ್ಟು ತಂದ್ರೆ ಏನಾಗುತ್ತೆ ಪಿ ವೆಕ್ಟರ್ ಮೈನಸ್ ಕ್ಯೂ ವೆಕ್ಟರ್ ಆಗುತ್ತೆ ದಟ್ ಈಸ್ ಈಕ್ವಲ್ ಟು ಎ ಬಿ ವೆಕ್ಟರ್ ಇಕ್ಕಟ್ಟು ತಗೊಂಡ್ರೆ ಮೈನಸ್ ಎ ಬಿ ವೆಕ್ಟರ್ ಆಗುತ್ತೆ ಮೈನಸ್ ಎ ಬಿ ವೆಕ್ಟರ್. ಈ ಮೈನಸ್ ಎ ಬಿ ವೆಕ್ಟರ್ನ ಹೆಂಗ್ ಬರಿಬೋದು ನಾನು ಮೈನಸ್ ಎ ಬಿ ವೆಕ್ಟರ್ ಕಂಟ್ರೆಸ್ ಬಿ ಎ ವೆಕ್ಟರ್. ಓಕೆ ಮೈನಸ್ ಎ ಬಿ ವೆಕ್ಟರ್ ಕಂಟ್ರೆಸ್ ಬಿ ಎ ವೆಕ್ಟರ್ ವಿಚ್ ಮೀನ್ಸ್ ವಿಚ್ ಆಪ್ಷನ್ ಇಸ್ ಕರೆಕ್ಟ್ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ ಸೊ ನಿಮ್ಗೆ ನೋಡಿ ವಿಡಿಯೋ ಬಹಳ ಸ್ಲೋ ಅನ್ಸಿದ್ರೆ ನೀವು ವಿಡಿಯೋನ ಸ್ಪೀಡ್ ಇನ್ಕ್ರೀಸ್ ಮಾಡ್ಕೊಂಡು ನೋಡ್ಕೊಳ್ಳಿ. ಓಕೆ ವೈ ಬಿಕಾಸ್ ಎಲ್ಲರಿಗೆ ಅರ್ಥ ಆಗಬೇಕಿದು ಅದಕ್ಕೋಸ್ಕರ ನಾನು ಸ್ಲೋ ಆಗಿ ಮಾಡ್ತೀನಿ. ವಿಡಿಯೋನ ಸ್ಪೀಡ್ನ ಇನ್ಕ್ರೀಸ್ ಮಾಡ್ಕೊಂಡು ನೋಡ್ಕೊಳ್ಳಿ ಯಾರಿಗೆ ಸ್ಲೋ ಅನ್ಸುತ್ತೆ. ಓಕೆ ಸೊ ನಾವು ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ನೋಡಿ ನೆಕ್ಸ್ಟ್ ಕ್ವಶನ್ ಏನಿದೆ ಸೊ ದ ಪ್ರೊಜೆಕ್ಷನ್ ಆಫ್ ವೆಕ್ಟರ್ ಎ ಆನ್ ವೈ ಆಕ್ಸಿಸ್. ಓಕೆ ನಮಗೆ ಗೊತ್ತಿದೆ ಪ್ರೊಜೆಕ್ಷನ್ ಆಫ್ ವೆಕ್ಟರ್ ಎ ಆನ್ ಬಿ ಅಂದ್ರೆ ಪ್ರೊಜೆಕ್ಷನ್ ಆಫ್ ಎ ಆನ್ ಬಿ ಅಂತ ಗೊತ್ತಿದೆ ನಿಮಗೆ. ಎ ವೆಕ್ಟರ್ ಆನ್ ಬಿ ವೆಕ್ಟರ್ ಅಂದ್ರೆ so that is equal to dot product of a and b divided by magnitude of b vector. ಇದು ಗೊತ್ತಿದೆ. ಓಕೆ ಇದು ಫಾರ್ಮುಲಾ ಪ್ರೊಜೆಕ್ಷನ್ ಆಫ್ ಎ ಆನ್ ಬಿ ದಟ್ ಈಸ್ ಈಕ್ವಲ್ ಟು ಈಗ ನೋಡಿ ಪ್ರೊಜೆಕ್ಷನ್ ಆಫ್ ದಿಸ್ ಎ ವೆಕ್ಟರ್ ಆನ್ ವೈ ಆಕ್ಸಿಸ್ ಮೇಲೆ ನಮಗೆ ವೈ ಆಕ್ಸಿಸ್ ಮೇಲೆ ವೆಕ್ಟರ್ ಏನಿರುತ್ತೆ ವೆಕ್ಟರ್ ಅಲಾಂಗ್ ವೈ ಆಕ್ಸಿಸ್ ಎಕ್ಸ್ ಆಕ್ಸಿಸ್ ಇದೆ ಎಕ್ಸ್ ಆಕ್ಸಿಸ್ ಮೇಲೆ ವೈ ವೆಕ್ಟರ್ ಅಲಾಂಗ್ ಎಕ್ಸ್ ಆಕ್ಸಿಸ್ ಇದೆ ಐ ಕ್ಯಾಪ್ ಇರುತ್ತೆ ವೆಕ್ಟರ್ ಅಲಾಂಗ್ ವೈ ಆಕ್ಸಿಸ್ ಏನಾಗುತ್ತೆ ಜೆ ಕ್ಯಾಪ್ ಇರುತ್ತೆ ಜೆ ಕ್ಯಾಪ್ ಇರುತ್ತೆ. ಅದೇ ಥರ ವೆಕ್ಟರ್ ಅಲಾಂಗ್ ಕೆ ಕ್ಯಾಪ್ ಜೆಡ್ ಆಕ್ಸಿಸ್ ಏನಿದೆ ದಟ್ ಈಸ್ ಕೆ ಕ್ಯಾಪ್ ಇರುತ್ತೆ ಕೆ ಕ್ಯಾಪ್. ಓಕೆ ಸೊ ಇದು ಗೊತ್ತಿರಬೇಕು ಅಂದ್ರೆ ವಿಚ್ ಮೀನ್ಸ್ ನಮ್ಗೆ ಏನು ಕೊಟ್ಟರೆ ಬಿ ವೆಕ್ಟರ್ ಏನಲ್ಲಿ ಪ್ರೊಜೆಕ್ಷನ್ ಆಫ್ ಎ ವೆಕ್ಟರ್ ಆನ್ ವೈ ಆಕ್ಸಿಸ್ ಅಂದ್ರೆ ನಮಗೆ ಬಿ ವೆಕ್ಟರ್ ಏನಾಗುತ್ತೆ ಅಂದ್ರೆ ಸೊ ವೈ ಆಕ್ಸಿಸ್ ಮೇಲೆ ಬರುತ್ತೆ ವೈ ಆಕ್ಸಿಸ್ ಮೇಲೆ ವೆಕ್ಟರ್ ಏನಿರುತ್ತೆ ವೆಕ್ಟರ್ ಅಲಾಂಗ್ ವೈ ಆಕ್ಸಿಸ್ ದಟ್ ಜೆ ಕ್ಯಾಪ್. ಓಕೆ ಈಗ ನಾವು ಬಿ ವೆಕ್ಟರ್ ಏನಾಗುತ್ತೆ ಬಿ ವೆಕ್ಟರ್ ದಟ್ ಈಸ್ ಈಕ್ವಲ್ ಟು ನಮ್ಗೆ ಏನಾಗುತ್ತೆ ಜೆ ಕ್ಯಾಪ್ ಅಂದ್ರೆ ಎ ವೆಕ್ಟರ್ ಆನ್ ಬಿ ವೆಕ್ಟರ್ ದಟ್ ಈಸ್ ಈಕ್ವಲ್ ಟು ಪ್ರೊಜೆಕ್ಷನ್ ಆಫ್ ಎ ವೆಕ್ಟರ್ ಆನ್ ವೈ ಆಕ್ಸಿಸ್ ದಟ್ ಈಸ್ ಈಕ್ವಲ್ ಟು ಏನಾಗುತ್ತೆ ಬಿ ವೆಕ್ಟರ್ ಇದೆ. ಬಿ ವೆಕ್ಟರ್ ಅಂದ್ರೆ ಡಾಟ್ ಪಾರ್ಟ್ ಆಫ್ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಎ ವೆಕ್ಟರ್ ಏನಿದೆ ನಮಗೆ ಎ ವೆಕ್ಟರ್ ಹೆಂಗಿದೆ ಹಂಗೆ ಬರ್ಕೊಳ್ಳಿ ದಟ್ ಈಸ್ 2i ಕ್ಯಾಪ್ ಪ್ಲಸ್ 3j ಕ್ಯಾಪ್ ಓಕೆ ಪ್ಲಸ್ 2k ಕ್ಯಾಪ್. ಓಕೆ ಡಾಟ್ ಪ್ರಾಡಕ್ಟ್ ವಿತ್ ಬಿ ವೆಕ್ಟರ್ ಏನಿದೆ ನಮಗೆ ಬಿ ವೆಕ್ಟರ್ ನಮ್ಗೆ ಏನಿದೆ ದಟ್ ಈಸ್ ಜೆ ಕ್ಯಾಪ್ ಇದೆ ಜೆ ಕ್ಯಾಪ್ ಬರ್ಕೊಳ್ಳಿ ಜೆ ಕ್ಯಾಪ್ ಡಿವೈಡೆಡ್ ಬೈ ಓಕೆ ಜೆ ಕ್ಯಾಪ್ ಡಿವೈಡೆಡ್ ಬೈ ನಮ್ಗೆ ಏನು ಬರುತ್ತೆ ಅಂದ್ರೆ ಮ್ಯಾಗ್ನಿಟ್ಯೂಡ್ ಆಫ್ ಜೆ ಕ್ಯಾಪ್. ಓಕೆ ಮ್ಯಾಗ್ನಿಟ್ಯೂಡ್ ಆಫ್ ಬಿ ವೆಕ್ಟರ್ ಅಂದ್ರೆ ಏನು ಬರುತ್ತೆ ದಟ್ ಈಸ್ ರೂಟ್ ಆಫ್ ಏನು ಬರುತ್ತೆ ಜೆ ಕ್ಯಾಪ್ ಕೋಎಫಿಷಿಯಂಟ್ 1 ಇದೆ 1 ಬರ್ಕೊಳ್ಳಿ 1 ಸ್ಕ್ವೇರ್ ದಟ್ ಈಸ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ವೆಕ್ಟರ್ ಬರುತ್ತೆ 1 ಬರುತ್ತೆ 1 ಅದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಮ್ಯಾಗ್ನಿಟ್ಯೂಡ್ ಆಫ್ ಬಿ ವೆಕ್ಟರ್ ಇಂದ 1 ಇದೆ 1 ಬರುತ್ತೆ. ಓಕೆ ಇಲ್ಲಿ ನೋಡಿ ಇಲ್ಲಿ ನಾವು ಡಾಟ್ ಪ್ರಾಡಕ್ಟ್ ಎದ್ರ ಜೊತೆ ಮಾಡ್ಬೇಕಂದ್ರೆ ಈ ಐ ಕ್ಯಾಪ್ ಇಂಟು ಜೆ ಕ್ಯಾಪ್ ಮಾಡಿದಾಗ ಏನಾಗುತ್ತೆ 0 ಆಗ್ಬಿಡುತ್ತೆ. ಅದೇ ಜೆ ಕ್ಯಾಪ್ ಇಂಟು ಜೆ ಕ್ಯಾಪ್ ಮಾಡಿದ್ರೆ 1 ಬರುತ್ತೆ. ಓಕೆ 3 ಇಂಟು 1 ಮಾಡಿದ್ರೆ 3 ಬರುತ್ತೆ. ಓಕೆ 3 ಇಂಟು 1 ಮಾಡಿದ್ರೆ 3 ಬರುತ್ತೆ. ಜೆ ಕ್ಯಾಪ್ ಇಂಟು ಜೆ ಕ್ಯಾಪ್ ಮಾಡಿದ್ರೆ 1 ಬರುತ್ತೆ. ಅದೇ ಥರ ಸೊ ನಮಗೆ 2k ಕ್ಯಾಪ್ ಇಂಟು ಜೆ ಕ್ಯಾಪ್ ಮಾಡಿದ್ರೆ ಅದನ್ನು 0 ಬರುತ್ತೆ. ಸೊ ಉಳಿಯೋದೇನು ನಮಗೆ 3 ಅಷ್ಟೇ ಉಳಿಯುತ್ತೆ. ಡಿನಾಮಿನೇಟರ್ 1 ಇದೆ 1 ಬರುತ್ತೆ. ಸೊ ನಮ್ಗೆ ಬರೋದೇನ ಆನ್ಸರ್ ಪ್ರೊಜೆಕ್ಷನ್ ಆಫ್ ಎ ವೆಕ್ಟರ್ ಆನ್ ವೈ ಆಕ್ಸಿಸ್ ಅಂದ್ರೆ ಏನು ಬರುತ್ತೆ ನಮಗೆ 3. Okay, so this is option B is the correct answer. Okay, so now we will go for next question. ನೋಡಿ ಈ ತರ ಕ್ವಶನ್ ಕೇಳ್ತಾರೆ 2 ಮಾರ್ಕ್ಸ್ ಅಂದ್ರೆ ಕ್ವಶನ್ ಕೇಳ್ತಾನೆ ಈ ತರದ್ದು. ಓಕೆ ಸೊ ಅದಕ್ಕೋಸ್ಕರ ಮಿಸ್ ಮಾಡ್ಕೋಬೇಡಿ 2 ಮಾರ್ಕ್ಸ್ ಕೇಳ್ತಾನೆ ಈ ಕ್ವಶನ್ ಈ ತರದ್ದು ಒಂದು ಕ್ವಶನ್ ಇದ್ದೇ ಇರುತ್ತೆ. ಓಕೆ ಸೊ ನಾವು ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ನೋಡಿ ನೆಕ್ಸ್ಟ್ ಕ್ವಶನ್ ಏನಿದೆ ನಮಗೆ ದ ಡೈರೆಕ್ಷನ್ ಕೊಸೈನ್ಸ್ ಆಫ್ ನೆಗೆಟಿವ್ ಜೆಡ್ ಆಕ್ಸಿಸ್. ಡೈರೆಕ್ಷನ್ ಕೊಸೈನ್ಸ್ ಆಫ್ ಜೆಡ್ ಆಕ್ಸಿಸ್ ಏನು ಬರುತ್ತೆ ಡೈರೆಕ್ಷನ್ ಕೊಸೈನ್ಸ್ ಆಫ್ ಜೆಡ್ ಆಕ್ಸಿಸ್ ಏನು ಬರುತ್ತೆ ಅಂದ್ರೆ ನಮಗೆ ಸೊ ದಟ್ ಈಸ್ ನಮಗೆ 0,0,1 ಬರ್ತದೆ. ಓಕೆ ಅದೇ ಥರ ನೆಗೆಟಿವ್ ಜೆಡ್ ಆಕ್ಸಿಸ್ ಏನು ಬರುತ್ತೆ ನಮಗೆ ಡೈರೆಕ್ಷನ್ ಕೊಸೈನ್ಸ್ ಆಫ್ ನೆಗೆಟಿವ್ ಜೆಡ್ ಆಕ್ಸಿಸ್ ದಟ್ ಈಸ್ ಈಕ್ವಲ್ ಟು ನಮ್ಗೆ ಏನು ಬರುತ್ತೆ ಅಂದರೆ ದಟ್ ಈಸ್ 0,0, ಮೈನಸ್ ಇದು 0,0, -1 ಆಗುತ್ತೆ. ಸೊ ದಿಸ್ ಈಸ್ ವಾಟ್ ದಿ ಕರೆಕ್ಟ್. ಓಕೆ ಸೊ ನಾವು ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ನೋಡಿ ನೆಕ್ಸ್ಟ್ ಕ್ವಶನ್ ಏನಿದೆ ನಮಗೆ ನೆಕ್ಸ್ಟ್ ಕ್ವಶನ್ ಏನಿದೆ ಇಫ್ ಪ್ರಾಬರ್ಟಿ ಆಫ್ ಎ ದಟ್ ಈಸ್ ಈಕ್ವಲ್ ಟು 0.4 ಪ್ರಾಬರ್ಟಿ ಆಫ್ ಬಿ ದಟ್ ಈಸ್ ಈಕ್ವಲ್ ಟು 0.5 ದೆನ್ ಪ್ರಾಬರ್ಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ then probability of a dash over b. Okay so namge you know that a dash over b andre eno so a dash over b that is equal to namge en barutte andre so that is 1 minus probability of a over b idu gottirabeku idu formula. So namge but namge we don't know probability of a over b namge en barutte so probability of a over b that is equal to 1 probability of A intersection B divided by probability of A intersection D will be probability of B. This is formula. Probability of A intersection B and that is 0.25 divided by probability of B probability of B is 0.5 Okay. So this is so this you can write as 25 divided by 50. 25 divided by 50 ಅಂತ ಬರಿಬಹುದು.
ಓಕೆ ದಟ್ ಈಸ್ 25 1 25 2 ಸೊ ನಮಗೆ ವಾಟ್ ಯು ಲೆಫ್ಟ್ ವಿತ್ ಇಸ್ 1/2 ಓಕೆ 1/2 ಇಸ್ ದ ಕರೆಕ್ಟ್ ಆನ್ಸರ್ ಅದಿರೋದ್ರು ಸಬ್ಸ್ಟಿಟ್ಯೂಟ್ ಮಾಡಿ ಅಂದ್ರೆ ನಮ್ಗೆ ಏನು ಬರುತ್ತೆ 1 ಮೈನಸ್ ಪ್ರಾಪರ್ಟಿ ಆಫ್ ಎ ಓವರ್ ಬಿ ನಥಿಂಗ್ ಬಟ್ ಏನು ಬರುತ್ತೆ 1/2 ಅಂತ 1/2 1 ಮೈನಸ್ 1/2 ಅಂದ್ರೆ ಏನಾಗುತ್ತೆ 1 ಮೈನಸ್ 1/2 ನಮಗೆ 1/2 ದಟ್ ಈಸ್ ಪ್ರಾಪರ್ಟಿ ಆಫ್ ಎ ಡ್ಯಾಶ್ ಓವರ್ ಬಿ ಅಂದ್ರೆ ಏನು ಬರುತ್ತೆ ನಮಗೆ ಎ ಡ್ಯಾಶ್ ಓವರ್ ಬಿ ಬಟ್ 1/2 ಇದು ನೋಡಿ 2 ಮಾರ್ಕ್ಸು ಅಥವಾ ಫಿಲ್ ಇನ್ ದ ಬ್ಲಾಂಕ್ಸು ಇಲ್ಲ MCQs ಒಂದು ಕ್ವಶನ್ ಪಕ್ಕ ಇದು ಪ್ರಾಪರ್ಟಿ ಆಫ್ ಎ ಓವರ್ ಬಿ ಅಂತ ಅದಕ್ಕೋಸ್ಕರ ಇದು ಕ್ವಶನ್ ಮಿಸ್ ಮಾಡಲೇಬೇಡಿ ಎಂಥ ಕಾರಣಕ್ಕಾದರೂ ಓಕೆ ಸೊ ದಿಸ್ ಇಸ್ ವಾಟ್ ದಿ ಕರೆಕ್ಟ್ ಆನ್ಸರ್ ನಮಗೆ ಏನು ಬರುತ್ತೆ ನಮಗೆ 1/2 ಇಸ್ ದ ಕರೆಕ್ಟ್ ಆನ್ಸರ್ ಓಕೆ ನಾವು ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ನೋಡಿ ನೆಕ್ಸ್ಟ್ ಕ್ವಶನ್ ಏನಿದೆ ನಮಗೆ ಓಕೆ ಅದು ನೋಡಿ ಮತ್ತೆ ಇನ್ನೊಂದು ಕ್ವಶನ್ ಅದೇ ಥರದ್ದು ಅದಕ್ಕೋಸ್ಕರ ಇದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಸೊ ಇದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ ನೀವು ಸೊ ಎ ಆ್ಯಂಡ್ ಬಿ ಆರ್ ಇಂಡಿಪೆಂಡೆಂಟ್ ಇವೆಂಟ್ಸ್ ಓಕೆ ಎ ಆ್ಯಂಡ್ ಬಿ ಆರ್ ಇಂಡಿಪೆಂಡೆಂಟ್ ಇವೆಂಟ್ಸ್ ಅಂದರೆ ಏನಾಗುತ್ತೆ ಓಕೆ ಸೊ ಪ್ರಾಪರ್ಟಿ ಆಫ್ ಎ ದಟ್ ಈಸ್ ಈಕ್ವಲ್ ಟು ನಮ್ಗೆ ಏನಾಗುತ್ತೆ ಪ್ರಾಪರ್ಟಿ ಆಫ್ ಎ ದಟ್ ಈಸ್ ಈಕ್ವಲ್ ಟು 0.3 ಇದೆ ಪ್ರಾಪರ್ಟಿ ಆಫ್ ಬಿ ದಟ್ ಈಸ್ ಈಕ್ವಲ್ ಟು 0.4 ಅಂತ ಕೊಟ್ಟಿದ್ದಾರೆ ಓಕೆ ನಮಗೆ ಪ್ರಾಪರ್ಟಿ ಆಫ್ ಎ ಓವರ್ ಬಿ ಅಂತ ಸೊ ನಮಗೆ ಇಫ್ ದೇ ಹ್ಯಾವ್ ಗಿವನ್ ಇಂಡಿಪೆಂಡೆನ್ಸ್ ಎ ಆ್ಯಂಡ್ ಬಿ ಆರ್ ಇಂಡಿಪೆಂಡೆಂಟ್ ಅಂತ ಕೊಟ್ಟಾಗ ಇಂಡಿಪೆಂಡೆಂಟ್ ಇವೆಂಟ್ಸ್ ಅಂತ ಕೊಟ್ಟಾಗ ಸೊ ನಮ್ಗೆ ಏನು ಬರುತ್ತೆ ಅಂದರೆ ಇಂಡಿಪೆಂಡೆಂಟ್ ಇವೆಂಟ್ಸ್ ಅಂತ ಬಂದಾಗ ಪ್ರಾಪರ್ಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ ದಟ್ ಈಸ್ ಈಕ್ವಲ್ ಟು ಏನು ಬರುತ್ತೆ ಪ್ರಾಪರ್ಟಿ ಆಫ್ ಎ ಇಂಟು ಪ್ರಾಪರ್ಟಿ ಆಫ್ ಬಿ ಇದು ನೆನ್ಪಿಡ್ಲಿ ಪ್ರಾಪರ್ಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ ದಟ್ ಈಸ್ ಈಕ್ವಲ್ ಟು ಪ್ರಾಪರ್ಟಿ ಆಫ್ ಎ ಇಂಟು ಪ್ರಾಪರ್ಟಿ ಆಫ್ ಬಿ ಇರುತ್ತೆ ಸೊ ವಿಚ್ ಮೀನ್ಸ್ ಪ್ರಾಪರ್ಟಿ ಆಫ್ ಎ ಓವರ್ ಬಿ ಇಸ್ ನಥಿಂಗ್ ಬಟ್ ಏನು ಬರುತ್ತೆ ನಮಗೆ ಪ್ರಾಪರ್ಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಡಿವೈಡೆಡ್ ಬೈ ಪ್ರಾಪರ್ಟಿ ಆಫ್ ಬಿ ಇದು ಫಾರ್ಮುಲಾ ಪ್ರಾಪರ್ಟಿ ಆಫ್ ಎ ಓವರ್ ಬಿ ಪ್ರಾಪರ್ಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಅಂದ್ರೆ ಏನಿದೆ ನಮಗೆ ಪ್ರಾಪರ್ಟಿ ಆಫ್ ಎ ಇಂಟು ಪ್ರಾಪರ್ಟಿ ಆಫ್ ಎ ಇಂಟು ಪ್ರಾಪರ್ಟಿ ಆಫ್ ಬಿ ಓಕೆ ಡಿನಾಮಿನೇಟರ್ ಏನಿದೆ ಪ್ರಾಪರ್ಟಿ ಆಫ್ ಬಿ ಇದೆ ಪ್ರಾಪರ್ಟಿ ಆಫ್ ಬಿ ಬರ್ಕೊಳ್ಳಿ ಓಕೆ ಪ್ರಾಪರ್ಟಿ ಆಫ್ ಬಿ ಕ್ಯಾನ್ಸಲ್ ಮಾಡಿ ಸೊ ಪ್ರಾಪರ್ಟಿ ಆಫ್ ಎ ಎಷ್ಟು ಬಂದಿದೆ ನಮಗೆ ಪ್ರಾಪರ್ಟಿ ಆಫ್ ಎ ದಟ್ ಈಸ್ ಈಕ್ವಲ್ ಟು 0.3 ಓಕೆ ಪ್ರಾಪರ್ಟಿ ಆಫ್ ಎ ಓವರ್ ಬಿ ಎಷ್ಟು ಬಂತು ಪ್ರಾಪರ್ಟಿ ಆಫ್ ಎ ಓವರ್ ಬಿ ಇಸ್ ನಥಿಂಗ್ ಬಟ್ 0.3 ಓಕೆ ದಿಸ್ ಇಸ್ ವಾಟ್ ದಿ ಕರೆಕ್ಟ್ ಆನ್ಸರ್ ಓಕೆ ನಿಮಗೆ ಪ್ರಾಪರ್ಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಅಂತ ಬಂದಾಗ ಅದು ಇಂಡಿಪೆಂಡೆಂಟ್ ಇವೆಂಟ್ಸ್ ಆದಾಗ ಪ್ರಾಪರ್ಟಿ ಆಫ್ ಎ ಇಂಟು ಪ್ರಾಪರ್ಟಿ ಆಫ್ ಬಿ ಅಂತ ಬರ್ಕೋಬೇಕು ಓಕೆ ಸೊ ನಾವು ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ನೋಡಿ ನೆಕ್ಸ್ಟ್ ಕ್ವಶನ್ ಏನಿದೆ ನೆಕ್ಸ್ಟ್ ಕ್ವಶನ್ ಇದೆ ಸೊ ನಮಗೆ ಫಿಲ್ ಇನ್ ದ ಬ್ಲಾಂಕ್ಸ್ ಓಕೆ ಫಿಲ್ ಇನ್ ದ ಬ್ಲಾಂಕ್ಸ್ ಕ್ವಶನ್ಸ್ ಕೊಟ್ಟಿದ್ದಾರೆ ಫಿಲ್ ಇನ್ ದ ಬ್ಲಾಂಕ್ಸ್ ಸಾಲ್ವ್ ಮಾಡಬೇಕು ಓಕೆ ಇಲ್ಲ 5 ಆಪ್ಷನ್ಸ್ ಕೊಟ್ಟಿದ್ದಾರೆ 5 ಆಪ್ಷನ್ಸ್ ನಾನು ತೊಗೊಂಡಿಲ್ಲ ಓಕೆ ಸೊ ನಾನು ಡೈರೆಕ್ಟಾಗಿ ಆನ್ಸರ್ ಸಾಲ್ವ್ ಮಾಡ್ತೀನಿ ಆನ್ಸರ್ ಬರ್ತಾವೆ ನಮಗೆ ಓಕೆ ಸೊ ನಮ್ಗೆ ನೋಡಿ ಏನಿದೆ ಕಾಸ್ ಆಫ್ π/3 ಪ್ಲಸ್ ಸೈನ್ ಇನ್ವರ್ಸ್ ಆಫ್ 1/2 ಓಕೆ ಇಲ್ಲಿ ಏನು ಬರ್ತೀನಿ ಸಾಲ್ವ್ ಮಾಡ್ತೀನಿ ನೋಡಿ ದಟ್ ಈಸ್ ಕಾಸ್ ಆಫ್ π/3 ಹಂಗಿದೆ ಹಂಗೆ ಬರ್ಕೊಳ್ಳಿ ದಟ್ ಈಸ್ ಪ್ಲಸ್ ಸೈನ್ ಇನ್ವರ್ಸ್ ಆಫ್ ನಮ್ಗೆ 1/2 ಇರುತ್ತೆ ಸೊ ನಾವು ಸೈನ್ ಯಾವ ವ್ಯಾಲ್ಯೂಗೆ 1/2 ಇರುತ್ತೆ ಸೈನ್ ಯಾವ ವ್ಯಾಲ್ಯೂಗೆ 1/2 ಇರುತ್ತೆ ಅಂದರೆ ದಟ್ ಈಸ್ ಕಾಸ್ ಆಫ್ π/3 ಪ್ಲಸ್ ಸೈನ್ ಇನ್ವರ್ಸ್ ಆಫ್ 1/2 ಸೈನ್ ಯಾವ ವ್ಯಾಲ್ಯೂಗೆ 1/3 ಇರುತ್ತೆ ಅಂದರೆ 1/2 ಇರುತ್ತೆ ಅಂದರೆ ದಟ್ ಈಸ್ π/6ಗೆ 1/2 ಇರುತ್ತೆ π/6 ಬರುತ್ತೆ ಸೈನ್ ಯಾವ ವ್ಯಾಲ್ಯೂಗೆ 1/2 ಇರುತ್ತೆ ಸೈನ್ π/6ಗೆ 1/2 ಇರುತ್ತೆ π/3 ಪ್ಲಸ್ ಸೈನ್ π/6 ಅಂದರೆ ಏನಾಗುತ್ತೆ ದಟ್ ಈಸ್ ಕಾಸ್ π/2 ಆಗುತ್ತೆ ಓಕೆ π/6 ಪ್ಲಸ್ π/3 ಅಂದ್ರೆ ಏನಾಗುತ್ತೆ ಕಾಸ್ π/2 ಆಗುತ್ತೆ ಕಾಸ್ π/2 ಇಸ್ ನಥಿಂಗ್ ಬಟ್ ವಾಟ್ 0 ಓಕೆ ಸೊ ಕಾಸ್ π/3 ಪ್ಲಸ್ π/6 ಅಂದ್ರೆ ಆಗುತ್ತೆ ಕಾಸ್ π/2 ಆಗುತ್ತೆ ಕಾಸ್ π/2 ಎಲ್ಲ ಎಷ್ಟಾಗುತ್ತೆ 0 ಆಗುತ್ತೆ 0 ಬರುತ್ತೆ ಓಕೆ ಸೊ ದಿಸ್ ಈಸ್ 0 ಇಸ್ ದ ಕರೆಕ್ಟ್ ಆನ್ಸರ್ ಓಕೆ ಸೊ ನಾವು ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ನೋಡಿ ನೆಕ್ಸ್ಟ್ ಕ್ವಶನ್ ಏನಿದೆ ಸೊ ನಮಗೆ ನಂಬರ್ ಆಫ್ ಪಾಯಿಂಟ್ಸ್ ಎಟ್ ವಿಚ್ ಎಫ್ ಆಫ್ ಎಕ್ಸ್ ದಟ್ ಈಸ್ ಈಕ್ವಲ್ ಟು ಗ್ರೇಟೆಸ್ಟ್ ಇಂಟಿಜರ್ ಆಫ್ ಎಕ್ಸ್ ಓಕೆ ಸೊ ಈಸ್ ಡಿಸ್ಕಂಟಿನ್ಯೂಯಸ್ ಇನ್ ಇಂಟರ್ವಲ್ ಯಾವ್ಯಾವ ಇಂಟರ್ವಲ್ ನಮಗೆ ಇದು ಡಿಸ್ಕಂಟಿನ್ಯೂಸ್ ಆಗುತ್ತೆ ಡಿಸ್ಕಂಟಿನ್ಯೂಸ್ ಅಂದ್ರೆ ಏನು ಫಸ್ಟ್ ಕಂಟಿನ್ಯೂಸ್ ಅಂದ್ರೆ ಏನು ಕಂಟಿನ್ಯೂಸ್ ಈಸ್ ನಥಿಂಗ್ ಬಟ್ ನಮ್ಗೆ ಹಿಂಗ ಪೆನ್ ಎತ್ತಲಾರ್ದಂಗೆ ಡ್ರಾ ಮಾಡಿದ್ರೆ ದಟ್ ಈಸ್ ಕಂಟಿನ್ಯೂಸ್ ಫಂಕ್ಷನ್ ಓಕೆ ನಾವು ಹಿಂಗೆ ಪೆನ್ ಎತ್ತಿ ಮತ್ತೆ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ದಟ್ ಈಸ್ ನಾಟ್ ಎ ಕಂಟಿನ್ಯೂಸ್ ಫಂಕ್ಷನ್ ಓಕೆ ಹಿಂಗೆ ಪೆನ್ ಎತ್ತಲಾರ್ದಂಗೆ ಡ್ರಾ ಮಾಡಿದ್ರೆ ದೆನ್ ಇಟ್ ಈಸ್ ಎ ಕಂಟಿನ್ಯೂಸ್ ಫಂಕ್ಷನ್ ಓಕೆ ಇದಾಯ್ತಾ ಸೊ ಅದನ್ನ ಗ್ರಾಫ್ ಹಾಕೊಂಡಿದ್ರೆ ಸೊ ನಮಗೆ ಗ್ರೇಟೆಸ್ಟ್ ಇಂಟಿಜರ್ ಆಫ್ ಎಫ್ ಆಫ್ ಎಕ್ಸ್ ದಟ್ ಈಸ್ ಈಕ್ವಲ್ ಟು ಗ್ರೇಟೆಸ್ಟ್ ಇಂಟಿಜರ್ ಆಫ್ ಎಕ್ಸ್ ಗ್ರಾಫ್ ಹೆಂಗೆ ಬರುತ್ತೆ ನಮಗೆ ಸೊ ನಮ್ಮ ಗ್ರಾಫ್ ಯಾವ ಥರ ಬರ್ತದೆ ಗ್ರೇಟೆಸ್ಟ್ ಇಂಟಿಜರ್ ಆಫ್ ಎಕ್ಸ್ ಲೆಟ್ ಅಸ್ ಕನ್ಸಿಡರ್ ದಿಸ್ ಈಸ್ 1 ದಿಸ್ ಇಸ್ 2 ದಿಸ್ ಇಸ್ 3 ಇದೆ ಅಂತ ತಗೊಳ್ಳಿ ಹಿಯರ್ ಇಟ್ ಈಸ್ -1 ದಿಸ್ ಇಸ್ -2 ಓಕೆ ಹಿಯರ್ ಇಟ್ ಈಸ್ 1 2 ಇದೆ ಅಂತ ತಗೊಳ್ಳಿ ಹಿಯರ್ ಇಟ್ ಈಸ್ -1 -2 ಇದೆ ಅಂತ ಅನ್ಕೊಳ್ಳಿ ಓಕೆ ಗ್ರೇಟೆಸ್ಟ್ ಇಂಟಿಜರ್ ಆಫ್ 0.1 ಇದು ಬೇರೆ ಪೆನ್ ತೊಗೊಂಡು ಸಾಲ್ವ್ ಮಾಡ್ತೀನಿ ನೋಡಿ ಗ್ರೇಟೆಸ್ಟ್ ಆಫ್ 0.1 ಏನು ಬರುತ್ತೆ ನಮಗೆ ಗ್ರೇಟೆಸ್ಟ್ ಆಫ್ 0.1 ಏನಿರುತ್ತೆ 0 ಬರುತ್ತೆ ಓಕೆ ಗ್ರೇಟೆಸ್ಟ್ ಆಫ್ 0.2 ಇರುತ್ತೆ 0 ಬರುತ್ತೆ ಗ್ರೇಟೆಸ್ಟ್ ಆಫ್ 0.9 0 ಬರುತ್ತೆ ಗ್ರೇಟೆಸ್ಟ್ ಆಫ್ 0.3 ಅನ್ನೋದು 0 ಬರುತ್ತೆ ಗ್ರೇಟೆಸ್ಟ್ ಆಫ್ 0.9999 ಸೊ ಗ್ರೇಟೆಸ್ಟ್ ಆಫ್ 0.999 ಅಂದ್ರೆ 0ನೇ ಬರುತ್ತೆ ಓಕೆ ಅದಕ್ಕೋಸ್ಕರ ಇಲ್ಲಿ ಕೊಡ್ತೀವಿ ಇದನ್ನ ಹಾಕಿ ಇಲ್ಲಿ ಬಟ್ 1 ಬಿಡಿ ಗ್ರೇಟೆಸ್ಟ್ ಆಫ್ 1 ಏನು ಬರುತ್ತೆ ನಮ್ಗೆ 1 ಬರುತ್ತೆ 1 ಬರುತ್ತೆ ಗ್ರೇಟೆಸ್ಟ್ ಅದೇ ಥರ ಗ್ರೇಟೆಸ್ಟ್ ಆಫ್ 1.1 ಗ್ರೇಟೆಸ್ಟ್ ಆಫ್ 1.1 ಬರುತ್ತೆ 1 ಬರುತ್ತೆ ಗ್ರೇಟೆಸ್ಟ್ ಆಫ್ 1.2 ಬರುತ್ತೆ 1 ಬರುತ್ತೆ ಗ್ರೇಟೆಸ್ಟ್ ಆಫ್ 1.9 1.3 ಬರುತ್ತೆ 1 ಬರುತ್ತೆ ಗ್ರೇಟೆಸ್ಟ್ ಆಫ್ 1.5 ಅಂದ್ರೆ 1 ಬರುತ್ತೆ ಗ್ರೇಟೆಸ್ಟ್ ಆಫ್ 1.99 ಅಂದ್ರೆ 1 ಬರುತ್ತೆ ಸಾರಿ 1 ಬರುತ್ತೆ ಓಕೆ ಸೊ ನಮಗೆ ಗ್ರೇಟೆಸ್ಟ್ ಆಫ್ 2 ಏನು ಬರುತ್ತೆ ಗ್ರೇಟೆಸ್ಟ್ ಆಫ್ 2 ಬರುತ್ತೆ 2 ಇಲ್ಲಿ ಬರುತ್ತೆ ಓಕೆ ಸೊ ವಿಚ್ ಮೀನ್ಸ್ ನಮ್ಗೆ ಇಲ್ಲಿಂದ ಗ್ರಾಫ್ ಈ ಥರ ಬರುತ್ತೆ ಓಕೆ ಅದೇ ಥರ ಮತ್ತೆ 2 ಇಂದ ಗ್ರೇಟೆಸ್ಟ್ ಆಫ್ 2.1 ಗೆ ಗ್ರೇಟೆಸ್ಟ್ ಎಷ್ಟು ಬರುತ್ತೆ 2 ಬರುತ್ತೆ ಗ್ರೇಟೆಸ್ಟ್ ಆಫ್ 2.2 ಇಂದ ಎಷ್ಟು ಬರುತ್ತೆ 2 ಬರುತ್ತೆ ಗ್ರೇಟೆಸ್ಟ್ ಆಫ್ 2.3 ಮತ್ತೆ 2 ಬರುತ್ತೆ ಅಥವಾ ನಮ್ಗೆ ಈ ಥರ ಪಾಯಿಂಟ್ಸ್ ಬರುತ್ತೆ ಬಟ್ ಗ್ರೇಟೆಸ್ಟ್ ಆಫ್ 3 ಗೆ ಏನು ಬರುತ್ತೆ ನಮಗೆ 3 ಬರುತ್ತೆ ಅದಕ್ಕೋಸ್ಕರ ಅಲ್ಲಿ ಓಪನ್ ಹಾಕಿದ್ದೀನಿ ಸೊ ಈ ಥರ ಗ್ರಾಫ್
ಮತ್ತೆ ಅದೇ ಥರ ಇಲ್ಲಿ ಮೈನಸ್ ಇಂದ ನೋಡಿ ಗ್ರೇಟೆಸ್ಟ್ ಆಫ್ -0.1 ಗ್ರೇಟೆಸ್ಟ್ ಆಫ್ -0 ಅಂದ್ರೆ ಏನು ಬರುತ್ತೆ -1 ಬರುತ್ತೆ -0.1 ಅಂದ್ರೆ ಗ್ರೇಟೆಸ್ಟ್ ಆಫ್ -0 ಅಂದ್ರೆ -1 ಬರುತ್ತೆ ಗ್ರೇಟೆಸ್ಟ್ ಆಫ್ -2 -0.2 ಅಂದ್ರೆ ಏನಿರುತ್ತೆ -1 ಬರುತ್ತೆ ಅದೇ ತರ ಗ್ರೇಟೆಸ್ಟ್ ಆಫ್ -0.99 ಏನು ಬರುತ್ತೆ ಮೊದಲು -1 ಬರುತ್ತೆ ಈ ತರ ಗ್ರಾಫ್ ಗ್ರೇಟೆಸ್ಟ್ ಆಫ್ -1 ಅಂದ್ರೆ 1 ಬರುತ್ತೆ ಓಕೆ ಇದರ ಗ್ರೇಟೆಸ್ಟ್ ಆಫ್ -0.1.2 ಅಂದ್ರೆ ಏನಾಗುತ್ತೆ ದಟ್ ಈಸ್ ನಮಗೆ -2 ಆಗುತ್ತೆ ಗ್ರೇಟೆಸ್ಟ್ ಆಫ್ -1.3 ಅಂದ್ರೆ -2 ನೇ ಆಗುತ್ತೆ ಅದೇ ತರ ನಮಗೆ ಗ್ರಾಫ್ ಯಾವ ತರ ಬರುತ್ತೆ ಈ ತರ ಬರುತ್ತೆ ಈಗ ನೋಡಿ ಈಗ ಚೆಕ್ ಮಾಡೋಣ ಅವ್ರು ಎಲ್ಲಿಂದ ಅಲ್ಲಿವರೆಗೆ ಕೇಳಿದ್ರೆ -2 ಇಂದ 2 ವರೆಗೆ -2 ಇಂದ 2 ವರೆಗೆ ಎಷ್ಟು ಡಿಸ್ಕಂಟಿನ್ಯೂಸ್ ಪಾಯಿಂಟ್ ಬರ್ತಿದೆ ಅಂತ ಇಲ್ಲಿ ನೋಡಿ -2 ಇಂದ ಹಿಂಗೆ ಹೋಗ್ತೀನಿ ಇಲ್ಲಿ ಒಂದು ಡಿಸ್ಕಂಟಿನ್ಯೂಸ್ ಪಾಯಿಂಟ್ ಮತ್ತೆ ಇಲ್ಲಿ ಬಿಟ್ಟ ಇಲ್ಲಿಂದ ಇಲ್ಲಿ ಬಂದು ಮತ್ತೆ ಇಲ್ಲಿ ಪೆನ್ ಎತ್ತಿದೆ ಒಂದ್ ಕಡೆ ಪೆನ್ ಎತ್ತಿದೆ ಓಕೆ ನೆಕ್ಸ್ಟ್ ಇಲ್ಲಿಂದ ಪೆನ್ ಎತ್ತಿ ಇಲ್ಲಿ ಬಂದೆ ಮತ್ತೆ ಇಲ್ಲಿಂದ ಇಲ್ಲಿ ಬಂದು ಮತ್ತೆ ಇಲ್ಲಿಂದ ಬಂದು ಇಲ್ಲಿ ಪೆನ್ ಎತ್ತಿ ಇಲ್ಲಿ ಬರ್ಬೇಕು ನಾನು ಅಂದ್ರೆ 7 ಕಡೆ ಪೆನ್ ಎತ್ತಿದೆ ಓಕೆ ಇಲ್ಲಿ ಬಂದು ಮತ್ತೆ ಇಲ್ಲಿ ಬಂದಿದೆ ಓಕೆ ಇಲ್ಲಿಂದ ಇಲ್ಲಿ ಬರ್ಬೇಕಂದ್ರೆ ಮತ್ತೆ ಇಲ್ಲಿ ಪೆನ್ ಎತ್ತಬೇಕು ನಾನು ಓಕೆ ಸೊ ನಮ್ಗೆ ಎಷ್ಟು ಕಡೆ ಇನ್ನೊಂದು ಕಡೆ ಪೆನ್ ಎತ್ತಿದೆ ಸೊ ನಮ್ಗೆ ವಾಪಸ್ ಇಲ್ಲಿವರೆಗೆ -2 ಇಂದ 2 ವರೆಗೆ ಎಷ್ಟು ಸೆಲ್ ಪೆನ್ ಎತ್ತಿದೆ ನಾನು 3 ಟೈಮ್ಸ್ ಪೆನ್ ಎತ್ತಿದೆ ಅಂದ್ರೆ ಎಷ್ಟು ಡಿಸ್ಕಂಟಿನ್ಯೂಸ್ ಪಾಯಿಂಟ್ ಬರ್ತಿದಾವೆ ಡಿಸ್ಕಂಟಿನ್ಯೂಸ್ ಪಾಯಿಂಟ್ ಅಂದ್ರೆ 3 ಬರ್ತಿದಾವೆ ಸೊ ದಟ್ ಈಸ್ 3 ಇಸ್ ದಿ ಕರೆಕ್ಟ್ ಓಕೆ ನಮ್ಗೆ ಎಷ್ಟು ಬರುತ್ತೆ 3 ಇಸ್ ದಿ ಕರೆಕ್ಟ್ ನಂಬರ್ ಆಫ್ ಡಿಸ್ಕಂಟಿನ್ಯೂಸ್ ಪಾಯಿಂಟ್ ದಟ್ ಇಸ್ ಈಕ್ವಲ್ ಎಷ್ಟಾಗುತ್ತೆ ನಿಮಗೆ 3 ಕರೆಕ್ಟ್ ಓಕೆ ಇಷ್ಟ ಆಯ್ತಾ ಇಷ್ಟು ಗೊತ್ತಿರಲಿ ಕರೆಕ್ಟ್ ಆಗಿ ಸೊ ಇನ್ನೊಂದು ನೋಡಿ ಡಿಫ್ರೆನ್ಷಿಯಬಲ್ ಎಲ್ಲ ಆಗಲ್ಲ ಫಂಕ್ಷನ್ ಯಾವಾಗ ಡಿಫ್ರೆನ್ಸ್ ಇಲ್ಲ ಲೆಟ್ ಅಸ್ ಕನ್ಸಿಡರ್ ನೋಡಿ ಈ ತರ ನಮಗೆ ಕಂಟಿನ್ಯೂಸ್ ಇದೆ ಇಲ್ಲಿ ನೋಡಿ ಮಾಡ್ಲಸ್ ಆಫ್ ಎಕ್ಸ್ ನಮ್ ಗ್ರಾಫ್ ಆಗ್ತದೆ ಮಾಡ್ಲಸ್ ಆಫ್ ಎಕ್ಸ್ ಗ್ರಾಫ್ ಆಗ್ತದೆ ಈ ತರ ಬರುತ್ತೆ ಓಕೆ ಸೊ ಇದು ಕಂಟಿನ್ಯೂಸ್ ಆಗುತ್ತಾ ಇಲ್ಲ ಇದು ಕಂಟಿನ್ಯೂಸ್ ಆಗುತ್ತೆ ಓಕೆ ಬಿಕಾಸ್ ನೋಡಿ ಪೆನ್ ಎತ್ತಲಾರ್ದಾಗ ನಾನು ರಾಂಗ್ ಮಾಡ್ತೀನಿ ಸೊ ನಮಗೆ ಕಂಟಿನ್ಯೂಸ್ ಆಗುತ್ತೆ ನಮಗೆ ಇಟ್ ಈಸ್ ಕಂಟಿನ್ಯೂಸ್ ಬಟ್ ಡಿಫ್ರೆನ್ಷಿಯಬಲ್ ಆಗಲ್ಲ ಎಲ್ಲಿ ಡಿಫ್ರೆನ್ಷಿಯಬಲ್ ಅಂದ್ರೆ ಎಲ್ಲಿ ಶಾರ್ಪ್ ಎಡ್ಜಸ್ ಇರ್ತವೆ ಗ್ರಾಫ್ ಅಲ್ಲಿ ಅಲ್ಲಿ ಡಿಫ್ರೆನ್ಷಿಯಬಲ್ ಆಗಲ್ಲ ಸೊ ಇಲ್ಲಿ ನೋಡಿ ಬೇಕಾದ್ರೆ ಮಾಡ್ಲಸ್ ಆಫ್ ಇಲ್ಲಿ ನೋಡಿ ಹಿಂಗ್ ಬಂದು ಹಿಂಗ್ ಶಾರ್ಪ್ ಎಡ್ಜ್ ಬರ್ತಿದೆ ಈ ಪಾಯಿಂಟ್ ಅಲ್ಲಿ ಓಕೆ ಈ ಪಾಯಿಂಟ್ ಅಲ್ಲಿ ಶಾರ್ಪ್ ಎಡ್ಜ್ ಬಂತಿದ್ರೆ ಫಂಕ್ಷನ್ ಎಫ್ ಈಸ್ ಮಾಡ್ಲಸ್ ಆಫ್ ಎಕ್ಸ್ ಈಸ್ ನಾಟ್ ಡಿಫ್ರೆನ್ಷಿಯಬಲ್ yet x is equal to 0 ಇದು ನೆನಪಿಡಿ ಓಕೆ ನಾಟ್ ಡಿಫರೆನ್ಷಿಯಬಲ್ ಎಟ್ x is equal to 0 ಡಿಫರೆನ್ಷಿಯಬಲ್ ಆಗಲ್ಲ ಬಿಕಾಸ್ ಇಲ್ಲಿ ಶಾರ್ಪ್ ಎಡ್ಜ್ ಇದೆ ಅದೇ ತರ ಬೇಕಾದ್ರೆ ಇನ್ನೊಂದು ಎಕ್ಸಾಂಪಲ್ ತಗೊಂಡು ಸಾಲ್ವ್ ಮಾಡ್ತೀನಿ ನೋಡಿ ಲೆಟ್ ಅಸ್ ಕನ್ಸಿಡರ್ f of x that is equal to f of that is modulus of x minus 1 ಇದು ಕೊಟ್ಟಿದೆ ಸೊ ಇಲ್ಲಿ ಎಲ್ಲೆಲ್ಲಿ ಡಿಫರೆನ್ಷಿಯಬಲ್ ಆಗಲ್ಲ ಅಂತ ಕಂಡುಹಿಡಿ ಅಂತ ಹೇಳ್ತಾರೆ ಓಕೆ ಎಲ್ಲಿ ಡಿಫರೆನ್ಷಿಯಬಲ್ ಆಗಲ್ಲ ಅಂತಂದ್ರೆ ಇದು ಗ್ರಾಫ್ ಹಾಕಿ ಫಸ್ಟ್ ಸೊ ಗ್ರಾಫ್ ಹಾಕಿದಾಗ ನೋಡಿ ಸೊ ನಾವು ಫಸ್ಟ್ ಲೊಕೇಟ್ ಮಾಡ್ತೀನಿ ಪಾಯಿಂಟ್ಸ್ ಇದು 1 ಇದು 2 ಇದು -1 ಇದು -2 ಓಕೆ ಅದೇ ತರ ಇಲ್ಲಿ 1 ಇದು 2 ಓಕೆ ಅದೇ ತರ ಇಲ್ಲಿ -1 -2 ಓಕೆ x ವ್ಯಾಲ್ಯೂ 0 ಸಬ್ಸ್ಟಿಟ್ಯೂಟ್ ಇದ್ರೆ ನಮಗೆ ಏನು ಬರುತ್ತೆ ಫಂಕ್ಷನ್ ಅಲ್ಲಿ 1 ಬರುತ್ತೆ ಓಕೆ x ವ್ಯಾಲ್ಯೂ 0 ಸಬ್ಸ್ಟಿಟ್ಯೂಟ್ ಮಾಡಿ 0 ಮೈನಸ್ ಅಂದ್ರೆ -1 ಬರುತ್ತೆ ಮಾಡ್ಲಸ್ ಆಫ್ -1 ಅಂದ್ರೆ 1 ಬರುತ್ತೆ x ವ್ಯಾಲ್ಯೂ 1 ಸಬ್ಸ್ಟಿಟ್ಯೂಟ್ ಮಾಡಿ x ವ್ಯಾಲ್ಯೂ 1 ಸಬ್ಸ್ಟಿಟ್ಯೂಟ್ 1 - 1 ಅಂದ್ರೆ 0 ಬರುತ್ತೆ ಓಕೆ ಸೊ 0 ಆಗುತ್ತೆ 0 ಇಲ್ಲಿ ಬರುತ್ತೆ x ವ್ಯಾಲ್ಯೂ 1 ಸಬ್ಸ್ಟಿಟ್ಯೂಟ್ ಮಾಡಿ f of x 0 ಬರುತ್ತೆ 0 ಅದೇ ತರ x ವ್ಯಾಲ್ಯೂ 2 ಸಬ್ಸ್ಟಿಟ್ಯೂಟ್ ಮಾಡಿ x ವ್ಯಾಲ್ಯೂ 2 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 2 - 1 ಅಂದ್ರೆ ಏನಾಗುತ್ತೆ ನಮಗೆ 2 - 1 ಅಂದ್ರೆ 1 ಬರುತ್ತೆ ಮಾಡ್ಲಸ್ ಆಫ್ 1 ಬಂದ್ರೆ ದಟ್ ಈಸ್ 1 ಬರುತ್ತೆ ಓಕೆ ಅದೇ ತರ x ವ್ಯಾಲ್ಯೂ -1 ಸಬ್ಸ್ಟಿಟ್ಯೂಟ್ -1 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ -2 ಆಗುತ್ತೆ ಮಾಡ್ಲಸ್ ಆಫ್ -2 ಏನಾಗುತ್ತೆ ನಮಗೆ +2 ಆಗುತ್ತೆ +2 ನಮ್ಗೆ ಗ್ರಾಫ್ ಯಾವ ತರ ಬರ್ತಿದೆ ಈ ತರ ಬರುತ್ತೆ ಇವೆಲ್ಲ ಪಾಯಿಂಟ್ಸ್ ಜಾಯಿನ್ ಮಾಡಿ ಈ ತರ ಬರುತ್ತೆ ಇಲ್ಲಿ ನೋಡಿ ಎಲ್ಲಿ ಶಾರ್ಪ್ ಎಡ್ಜ್ ಬರ್ತಿದೆ x is equal to 1 ಗೆ ನಮಗೆ ಶಾರ್ಪ್ ಎಡ್ಜ್ ಬರ್ತದೆ ಸೊ ನಮ್ಗೆ ಏನು ಮಾಡಿರೋದು f of x is not differentiable okay yet x is equal to 1 ಆದಾಗ it is differentiable why because x is equal to 1 ಇದ್ದಾಗ you are getting a sharp edge ಬರಬೇಡಿ ಓಕೆ ನಾವು ಇನ್ನೊಂದು ನೋಡಿ ಇದೊಂದು ಕಾನ್ಸೆಪ್ಟ್ ಗೊತ್ತಿರಬೇಕು ಓಕೆ ಸೊ ಇದೊಂದು ಕಾನ್ಸೆಪ್ಟ್ ಇಲ್ಲ ಎಕ್ಸ್ಪ್ಲೇನ್ ನೋಡ್ತೀನಿ f of x ಕಂಟಿನ್ಯೂಸ್ ಆದ್ರೆ f of x is continuous f of x is differentiable ಆಗುತ್ತೆ ಅಂತ ಅನ್ಕೊಳ್ಳಿ ಇನ್ನೊಂದು ಪೇಜ್ ಅಲ್ಲಿ ಬರ್ಕೊಡ್ತೀನಿ ಬೇಕಾದ್ರೆ f of x is differentiable ಆದ್ರೆ ಅದು ಕಂಟಿನ್ಯೂಸ್ ಆಗುತ್ತೆ ಅಂತ ಅರ್ಥ ಓಕೆ f of x ಡಿಫರೆನ್ಷಿಯಬಲ್ ಆದ್ರೆ ಅದು ಕಂಟಿನ್ಯೂಸ್ ಆಗುತ್ತೆ ಇದು ರಿಸಲ್ಟೆಂಟ್ ಏನಾಗುತ್ತೆ ಕಂಟಿನ್ಯೂಸ್ ಆಗುತ್ತೆ f of x is also continuous ಇದು ಗೊತ್ತಿರಲಿ ಓಕೆ ಈಗ f of x is continuous ಅಂತ ಅನ್ಕೊಳ್ಳಿ f of x is continuous ಓಕೆ f of x ಕಂಟಿನ್ಯೂಸ್ ಆದ್ರೆ ಡಿಫರೆನ್ಷಿಯಬಲ್ ಆಗುತ್ತೆ ಇಟ್ ಈಸ್ ಮೇ ಬಿ ಡಿಫರೆನ್ಷಿಯಬಲ್ ಮೇ ನಾಟ್ ಬಿ ಡಿಫರೆನ್ಷಿಯಬಲ್ f of x ಕಂಟಿನ್ಯೂಸ್ ಅಂತ ಬಂದಾಗ ಸೊ ನಮಗೆ f of x ಏನು ಬರುತ್ತೆ f of x is may be differentiable may not be differentiable may be or may not be differentiable
ಓಕೆ, ಮೇ ಬಿ ಆರ್ ಮೇ ನಾಟ್ ಬಿ ಡಿಫರೆನ್ಷಿಯಲ್. ಇದು ಗೊತ್ತಿರಲಿ, ನಮಗೆ ಡೈರೆಕ್ಟಾಗಿ ಸ್ಟೇಟ್ಮೆಂಟ್ ಕೊಡ್ತಾರೆ. ಮತ್ತು ಇನ್ನೊಂದು ನಮಗೆ ಎಲ್ಲ ನಮಗೆ ರ್ಯಾಷನಲ್ ಫಂಕ್ಷನ್ ಆಗುತ್ತೆ, ಕಂಟಿನ್ಯೂಸ್ ಫಂಕ್ಷನ್ ಆಗುತ್ತೆ. ಓಕೆ, ಮತ್ತು ಎಲ್ಲ ನಮಗೆ ಪಾಲಿನಾಮಿಯಲ್ ಫಂಕ್ಷನ್ ಆಗುತ್ತೆ, ಅವನು ಕಂಟಿನ್ಯೂಸ್ ಫಂಕ್ಷನ್. ಓಕೆ, ಸೊ ಈ ಥರದ ಕ್ವಶನ್ಸ್ ನಾನು ಸಾಲ್ವ್ ಮಾಡಿದ್ದೀನಿ. ಯಾಕಂದರೆ ಅಲ್ಲಿ ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ, ಅಲ್ಲಿಂದ ಚೆಕ್ ಮಾಡ್ಕೊಳ್ಳಿ. ಸೊ ನಾವು ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ನೋಡಿ ನೆಕ್ಸ್ಟ್ ಕ್ವಶನ್ ಏನಿದೆ ನಮಗೆ. ಸೊ ನಮಗೆ ಇಂಟಿಗ್ರೇಷನ್ ಆಫ್ ಕಾಸ್ sin ಸ್ಕ್ವೇರ್ x/2 ಮೈನಸ್ ಕಾಸ್ ಸ್ಕ್ವೇರ್ x/2 ಅಂತ ಕೊಟ್ಟಿದೆ. ಓಕೆ, ಸೊ ನಿಮ್ಗೆ ಫಾರ್ಮುಲಾ ಗೊತ್ತಿರಬೇಕು. ನಮಗೆ cos 2x ದಟ್ ಈಸ್ ಈಕ್ವಲ್ ಟು ಏನು, ಕಾಸ್ ಸ್ಕ್ವೇರ್ x ಮೈನಸ್ sin ಸ್ಕ್ವೇರ್ x. ಓಕೆ, ಇದು ಫಾರ್ಮುಲಾ ಹೌದಾ ಅಲ್ಲ? ಓಕೆ, ಸೊ ನಾವು ಇದೇನು ಬರ್ಬೋದು, ಕಾಸ್ ಸ್ಕ್ವೇರ್ x ಮೈನಸ್ sin ಸ್ಕ್ವೇರ್ x ಆಗುತ್ತೆ. ಅದೇ ಥರ ಬರೀ ಕಾಸ್ x ಇದ್ರೆ ಏನಾಗುತ್ತೆ, ಕಾಸ್ x ಇಸ್ ನಥಿಂಗ್ ಬಟ್ ನಮಗೆ ಕಾಸ್ ಸ್ಕ್ವೇರ್ x/2 ಮೈನಸ್ sin ಸ್ಕ್ವೇರ್ x/2. ಓಕೆ, ಸೊ ಕಾಸ್ ಸ್ಕ್ವೇರ್ x ಅಂತ ಕಾಸ್ ಸ್ಕ್ವೇರ್ x/2 ಮೈನಸ್ sin ಸ್ಕ್ವೇರ್ x/2 ಆಗುತ್ತೆ. ಅದೇ ಥರ ಬಟ್ ಇಲ್ಲಿ ಏನು ಕೊಟ್ಟಿದ್ರೆ sin ಸ್ಕ್ವೇರ್ x/2 ಮೈನಸ್ ಕಾಸ್ ಸ್ಕ್ವೇರ್. ಅದರೊಳಗೆ ಅಂತ ಇಲ್ಲಿ ಮೈನಸ್ ನ ಕಾಮನ್ ತೊಗೊಳ್ತೀನಿ. ದಟ್ ಈಸ್ ಕಾಸ್ x ದಟ್ ಈಸ್ ಈಕ್ವಲ್ ಟು ಮೈನಸ್ ನ ಕಾಮನ್ ತೊಗೊಂಡ್ರೆ ಏನಾಗುತ್ತೆ, sin ಸ್ಕ್ವೇರ್ x/2 ಮೈನಸ್ ಕಾಸ್ ಸ್ಕ್ವೇರ್ x/2. ಓಕೆ, ವಿಚ್ ಮೀನ್ಸ್ ನಮಗೆ ಮೈನಸ್ sin ಸ್ಕ್ವೇರ್ x/2 ಕಾಸ್ ಸ್ಕ್ವೇರ್ x/2 ಐ ಕ್ಯಾನ್ ರೈಟ್ ಆಸ್ ಹೆಂಗೆ ಬರೀತು ಮೈನಸ್ ಕಾಸ್ ಎಕ್ಸ್ ಅಂತ ಬರೀಬೋದು. ಓಕೆ, ಮೈನಸ್ ಇಲ್ಲಿದ್ದು ಈ ಕಡೆ ತಾನೆ ಯಾವಾಗ ಏನಾಗುತ್ತೆ, ದಿಸ್ ಈಸ್ ಇಂಟಿಗ್ರೇಷನ್ ಫ್ರಮ್ 0 to π/2. ಓಕೆ, ದಿಸ್ ಇಸ್ ಮೈನಸ್ ಕಾಸ್ ಎಕ್ಸ್ ಆಗುತ್ತೆ, ಮೈನಸ್ ಕಾಸ್ ಎಕ್ಸ್ ಬರ್ಕೊಳ್ಳಿ. ಓಕೆ, ನೆಕ್ಸ್ಟ್ ಸೊ ಈ ಮೈನಸ್ ಹೊರಗೆ ಬರ್ಕೊಳ್ಳಿ, ಮೈನಸ್ ಹೊರಗೆ ಬರ್ಕೊಳ್ಳಿ. ಕಾಸ್ ಎಕ್ಸ್ ಇಂಟಿಗ್ರೇಷನ್ ಏನಾಗುತ್ತೆ, ಕಾಸ್ ಎಕ್ಸ್ ಇಂಟಿಗ್ರೇಷನ್ ನಮ್ಗೆ ಏನಾಗುತ್ತೆ, ದಟ್ ಈಸ್ ಕಾಸ್ ಎಕ್ಸ್ ಇಂಟಿಗ್ರೇಷನ್ sin x ಆಗುತ್ತೆ, sin x ಬರ್ಕೊಳ್ಳಿ. ಓಕೆ, ಲಿಮಿಟ್ಸ್ ಎಲ್ಲಿಂದ ಎಲ್ಲಿವರೆಗೆ, ನಮಗೆ ಲಿಮಿಟ್ಸ್ ಎಲ್ಲಿಂದ ಎಲ್ಲಿವರೆಗೆ 0 ಇಂದ π ಬಿಟ್ಟು ಇದು ಲಿಮಿಟ್ ಸಬ್ಸ್ಟಿಟ್ಯೂಟ್ ಮಾಡಿ. ಓಕೆ, ಲಿಮಿಟ್ ಸಬ್ಸ್ಟಿಟ್ಯೂಟ್ ಮೈನಸ್ ಹೊರಗೆ ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಫಸ್ಟ್ ಏನು ಮಾಡಿ, π/2 ಸಬ್ಸ್ಟಿಟ್ಯೂಟ್ ಮಾಡಿ, ಎಲ್ಲೆಲ್ಲಿ ಎಕ್ಸ್ ಇದೆ ಅಲ್ಲಿ π/2 ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ದಟ್ ಈಸ್ sin ಆಫ್ π/2 ಮೈನಸ್ ಆಫ್ ಏನು ಬರುತ್ತೆ, sin ಆಫ್ 0, ಆಮೇಲೆ sin ಆಫ್ 0. ಓಕೆ, sin ಮೈನಸ್ ಹೆಂಗಿದೆ ಹಂಗೆ ಬಿಡಿ. sin ಆಫ್ π/2 ಅಂದ್ರೆ ಏನು ಬರುತ್ತೆ ನಮಗೆ, ದಟ್ ಈಸ್ 1 ಬರುತ್ತೆ. ಮೈನಸ್ ಆಫ್ sin 0 ಅಂದರೆ 0 ಬರ್ತದೆ. ಸೊ ದಿಸ್ ಈಸ್ ಏನಾಗುತ್ತೆ, 1 ಮೈನಸ್ 0 ಅಂದರೆ 1 ಆಗುತ್ತೆ. ದಟ್ ಈಸ್ ಮೈನಸ್ ಇಂದ ಮಲ್ಟಿಪ್ಲೈ -1. ಸೊ ದಿಸ್ ಇಸ್ 1 to -1. ಸೊ ದಿಸ್ ಏನು ಬರುತ್ತೆ ನಮಗೆ -1 ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಸೊ ನಾವು ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ನೋಡಿ ಪ್ರೀವಿಯಸ್ ಕ್ವಶನ್ ಏನು ಬಂದಿತ್ತು ನಮಗೆ, ದಟ್ ಈಸ್ x ಈಸ್ ಈಕ್ವಲ್ ಟು 3. ಓಕೆ, ಸೊ ನೆಕ್ಸ್ಟ್ ನೋಡಿ ನೆಕ್ಸ್ಟ್ ಕ್ವಶನ್ ಏನಿದೆ ನಮಗೆ, ಇದು ಗೊತ್ತಿರಬೇಕು. ಕ್ರಾಸ್ ಪ್ರಾಡಕ್ಟ್ ಗೊತ್ತಿರಬೇಕು ನಮಗೆ. ಇಲ್ಲಿ ನೋಡಿ ಐ ಹ್ಯಾವ್ ಟೋಲ್ಡ್ ಯು ದಟ್ ಈಸ್ I ಕ್ರಾಸ್ I J K ಕ್ಯಾಪ್ ಅಂತ ಬರ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ K ಕ್ಯಾಪ್ ಅಂತ ಬರ್ಕೊಳ್ಳಿ, I ಕ್ಯಾಪ್. ಓಕೆ, I J K ಆದಮೇಲೆ ಇಲ್ಲಿ I ಕ್ಯಾಪ್ ಸುಮ್ಮನೆ ಬರ್ಕೊಳ್ಳಿ. ಸೊ ಇದು ರಿಸಲ್ಟ್ ನಮಗೆ ಇಫ್ ಇಟ್ ಈಸ್ I ಕ್ರಾಸ್ J ಬಂದಾಗ, I ಕ್ರಾಸ್ J ಬಂದಾಗ, ಮತ್ತೆ J ಕ್ರಾಸ್ K ಬಂದಾಗ, ಮತ್ತೆ K ಕ್ರಾಸ್ I ಬಂದಾಗ ನಮ್ಗೆ ರಿಸಲ್ಟೆಂಟ್ ಏನು ಬರುತ್ತೆ. ಓಕೆ, I ಕ್ರಾಸ್ J ಬಂದರೆ ಏನಾಗುತ್ತೆ, ಈ ಡೈರೆಕ್ಷನ್ ಮೂವ್ ಆಗ್ತಿದೆ. I ಕ್ರಾಸ್ J ಅಂದ್ರೆ ನಮ್ಗೆ ಏನಾಗುತ್ತೆ, K ಕ್ಯಾಪ್ ಬರುತ್ತೆ, K ಕ್ಯಾಪ್ ಬರ್ಕೊಂಬಿಡಿ. ಅದೇ ಥರ J ಕ್ರಾಸ್ K ಬಂದರೆ ನಮಗೆ ಉಳಿದೇನ I ಕ್ಯಾಪ್ ಬರುತ್ತೆ, I ಕ್ಯಾಪ್ ಬರ್ಕೊಳ್ಳಿ. ಅದೇ ಥರ K ಕ್ರಾಸ್ I ಬಂದಾಗ ಏನು ಬರುತ್ತೆ ನಮಗೆ, K ಕ್ರಾಸ್ I ಬಂದಾಗ J ಕ್ಯಾಪ್ ಬರುತ್ತೆ, J ಕ್ಯಾಪ್ ಬರ್ಕೊಳ್ಳಿ. ಇಷ್ಟು ರಿಸಲ್ಟ್. ಅದೇ ಥರ ಇದೇ ಉಲ್ಟಾ ಆಗಿದ್ರೆ ನಮ್ಗೆ ಏನಾಗುತ್ತೆ, J ಕ್ಯಾಪ್ ಏನಾಗುತ್ತೆ ಬೇಕಾದ್ರೆ ಮಾಡ್ತೀನಿ ನೋಡಿ. J ಕ್ಯಾಪ್ ಇಂಟು I ಕ್ಯಾಪ್ ಅಂದಾಗ J ಕ್ಯಾಪ್ ಇಂಟು I ಕ್ಯಾಪ್ ಅಂದ್ರೆ ಮೈನಸ್ K ಕ್ಯಾಪ್ ಬರುತ್ತೆ, ಅದು ಬರುತ್ತೆ. ಓಕೆ, ಅದೇ ಥರ K ಕ್ಯಾಪ್ ಇಂಟು J ಕ್ಯಾಪ್ ಬಂದಾಗ, K ಕ್ಯಾಪ್ ಕ್ರಾಸ್ ಪ್ರಾಡಕ್ಟ್ ವಿತ್ J ಕ್ಯಾಪ್ ಬಂದಾಗ ಏನಾಗುತ್ತೆ, ಮೈನಸ್ I ಕ್ಯಾಪ್ ಬರುತ್ತೆ, I ಕ್ಯಾಪ್ ಬರುತ್ತೆ. ಅದೇ ಥರ I ಕ್ಯಾಪ್ ಕ್ರಾಸ್ ಪ್ರಾಡಕ್ಟ್ ವಿತ್ K ಕ್ಯಾಪ್ ಮಾಡಿದಾಗ ಏನಾಗುತ್ತೆ, ದಟ್ ಈಸ್ ಮೈನಸ್ J ಕ್ಯಾಪ್ ಬರುತ್ತೆ, ಮೈನಸ್. ಇಷ್ಟು ರಿಸಲ್ಟ್ ಗೊತ್ತಿರಬೇಕು. ಇದೊಂದು ಡಾಟ್ ಪ್ರಾಡಕ್ಟ್ ಗೊತ್ತಿರಬೇಕು. ಡಾಟ್ ಪ್ರಾಡಕ್ಟ್ ಏನು, ದಟ್ ಈಸ್ I ಕ್ಯಾಪ್ ಇಂಟು I ಕ್ಯಾಪ್ that is also equal to J cap into J cap. Okay, J cap into J cap, that is also equal to K cap into K cap. Okay, ಇದು ರಿಸಲ್ಟೆಂಟ್ ಬರುತ್ತೆ. I cap into I cap 1 ಬರುತ್ತೆ, J cap into J cap ಬರುತ್ತೆ, 1 ಬರುತ್ತೆ. ಇಷ್ಟು ಇದು ಗೊತ್ತಿರಬೇಕು. ಓಕೆ, ಇದನ್ನ ಬೇಸಿಸ್ ಮೇಲೆ ಇದು ಕ್ವಶನ್ ಇದೆ. ಸೊ I cap ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಓಕೆ, J cap ಕ್ರಾಸ್ ಪ್ರಾಡಕ್ಟ್ ವಿತ್ I cap, J cap ಕ್ರಾಸ್ ಪ್ರಾಡಕ್ಟ್ ವಿತ್ K cap ಅಂದ್ರೆ I cap ಇದೆ, I cap ಬರ್ಕೊಳ್ಳಿ. ಓಕೆ, ನೆಕ್ಸ್ಟ್ ಮೈನಸ್ ಆಫ್. ಸೊ J cap ಹೆಂಗಿದೆ ಹಂಗೆ ಬರ್ಕೊಳ್ಳಿ. J cap ಡಾಟ್ ಪ್ರಾಡಕ್ಟ್ ವಿತ್ K ಕ್ರಾಸ್ I cap. K ಕ್ರಾಸ್ I cap ಅಂದ್ರೆ ಏನಿದೆ, K ಕ್ರಾಸ್ I cap ಅಂದ್ರೆ J cap ಇದೆ, J cap. ಓಕೆ, ನೆಕ್ಸ್ಟ್ ಮೈನಸ್ K cap ಆಫ್. ಓಕೆ, J ಕ್ರಾಸ್ ಇಂಟು I ಕ್ರಾಸ್, J ಕ್ರಾಸ್ ಇಂಟು I ಕ್ರಾಸ್ ನೋಡಿ. J ಕ್ರಾಸ್ ಇಂಟು I ಕ್ರಾಸ್ ಏನಿದೆ, ಮೈನಸ್ K cap ಇದೆ, ಮೈನಸ್ K cap. ದಿಸ್ ಇಸ್ ಮೈನಸ್ K cap. ಓಕೆ, ಇದನ್ನು ಸಾಲ್ವ್ ಮಾಡಿದ್ರೆ ಏನಾಯ್ತು, I cap ಇಂಟು I cap ಮಾಡಿದ್ರೆ 1 ಬರುತ್ತೆ, 1 ಬರ್ಕೊಳ್ಳಿ. ಮೈನಸ್ ಆಫ್ J cap ಇಂಟು J cap ಮಾಡಿದ್ರೆ 1 ಬರುತ್ತೆ, 1 ಬರ್ಕೊಳ್ಳಿ. ಮೈನಸ್ ಇಂಟು ಮೈನಸ್ 1 ಪ್ಲಸ್ ಬರುತ್ತೆ, K cap ಇಂಟು K cap 1 ಬರುತ್ತೆ. ಓಕೆ, ಈ ಪ್ಲಸ್ 1 ಮೈನಸ್ 1 ಕ್ಯಾನ್ಸಲ್ ಮಾಡಿ, ಉಳಿಯೋದನ್ನು 1 ಉಳಿಯುತ್ತೆ, 1 ಉಳಿಯುತ್ತೆ. ದಿಸ್ ಇಸ್ ವಾಟ್ ದಿ ಕರೆಕ್ಟ್. ಓಕೆ, ಈ ಥರದ್ದು ಕ್ವಶನ್ಸ್ ಸಾಲ್ವ್ ಮಾಡಿದ್ದೀನಿ. ನಿಮ್ಗೆ ಇಷ್ಟು ಕಾನ್ಸೆಪ್ಟ್ ಗೊತ್ತಿರಬೇಕು, ಇಷ್ಟು ಕಾನ್ಸೆಪ್ಟ್. ಓಕೆ, ಸೊ ಲಾಸ್ಟ್ ಕ್ವಶನ್ ನೋಡಿ ಏನಿದೆ ನಮಗೆ. ಲಾಸ್ಟ್ ಕ್ವಶನ್ ಏನಿದೆ ಅಂದ್ರೆ, ಇಫ್ ಪ್ರಾಪರ್ಟಿ ಆಫ್ A ದಟ್ ಈಸ್ ಈಕ್ವಲ್ ಟು 3/k and property of A intersection B that is equal to 2/5 and property of B over A that is equal to 2/3. What is the value of K at the grid? So you know the formula, that is probability of B over A. Probability of B over A is nothing but ಏನಿದೆ ನಮಗೆ, probability of B over A is the probability of A intersection B. Okay, ಅಥವಾ B intersection ಅಂತ ಬರಿಬಹುದು, ಅಥವಾ A intersection B divided by probability of A ಅಂತ ಬರಿಬಹುದು. Okay, probability of B over A is nothing but probability of
ಎ ಇಂಟರ್ಸೆಕ್ಷನ್ ಬಿ ಡಿವೈಡ್ ಬೈ ಪ್ರಾಬಬಿಲಿಟಿ ಆಫ್ ಎ ಅಂತ ಬರಿಬೋದು. ಸೊ ನೆಕ್ಸ್ಟ್ ನಾನೇನು ಬರ್ತದೆ ಪ್ರಾಬಬಿಲಿಟಿ ಆಫ್ ಎ ಬಿ ಓವರ್ ಎ ಅಂದರೆ ಎಷ್ಟಿದೆ ನಮ್ಗೆ 2/3 ಇದೆ, 2/3 ಬರ್ಕೊಳ್ಳಿ. ಪ್ರಾಬಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಎಷ್ಟಿದೆ, ಪ್ರಾಬಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ 2/5 ಇದೆ, 2/5 ಬರ್ಕೊಳ್ಳಿ. ಓಕೆ, ಪ್ರಾಬಬಿಲಿಟಿ ಆಫ್ ಎ ಅಂದ್ರೆ ಎಷ್ಟಿದೆ 3/k ಇದೆ, 3/k ಬರ್ಕೊಳ್ಳಿ. ಓಕೆ, ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿ. ಕ್ರಾಸ್ ಮಲ್ಟಿಪ್ಲೈ ಅಂದರೆ 2/3 ಇಂಟು ಏನಾಗುತ್ತೆ 3/k ಆಗುತ್ತೆ. ದಟ್ ಈಸ್ ಈಕ್ವಲ್ ಟು ಏನಾಗುತ್ತೆ 2/5 ಆಗುತ್ತೆ. ಓಕೆ, ಸೊ ನಾವು ಇಲ್ಲಿ 3 ಕ್ಯಾನ್ಸಲ್ ಮಾಡಿ, ಇಲ್ಲಿ 2 ಕ್ಯಾನ್ಸಲ್ ಮಾಡಿ. ವಾಟ್ ಯು ಲೆಫ್ಟ್ ವಿತ್ k, ದಟ್ ಈಸ್ k 1/k, ದಟ್ ಈಸ್ ಈಕ್ವಲ್ ಟು 1/5 ಬರುತ್ತೆ. ಇದನ್ನ ಈ ಕಡೆ ಕ್ರಾಸ್ ಮಲ್ಟಿಪ್ಲೈ, ಇದನ್ನ ಕ್ರಾಸ್ ಮಲ್ಟಿಪ್ಲೈ, ಈ ಕಡೆ ಕ್ರಾಸ್ ಮಲ್ಟಿಪ್ಲೈ. ಅವಾಗ ಏನಾಗುತ್ತೆ k ವ್ಯಾಲ್ಯೂ ದಟ್ ಈಸ್ ಈಕ್ವಲ್ ಟು ಏನಾಗುತ್ತೆ 5 ಆಗುತ್ತೆ. ಓಕೆ, ಸೊ ದಿಸ್ k ವ್ಯಾಲ್ಯೂ ಎಷ್ಟು ಬಂತು ನಮಗೆ 5 ಬಂತು. ಓಕೆ, ಇಷ್ಟು ಸಾಲ್ವ್ ಮಾಡಿದ್ರೆ ನೋಡಿ 20 ಮಾರ್ಕ್ಸ್ ಬಂದೇ ಬರ್ತವೆ. ಓಕೆ, ಸೊ ನಿಮಗೆ ಔಟ್ ಆಫ್ ಔಟು ತೊಗೋಬೇಕು. ಇಷ್ಟು ತೊಗೊಂಡು ಆಲ್ಮೋಸ್ಟ್ ನಾನು ಇಷ್ಟು ದಿವಸ ನಾನು ಬೆಳಿಗ್ಗೆ ಎದ್ದು ಕಷ್ಟಪಟ್ಟಿದ್ದೀನಿ. ಅದಕ್ಕೋಸ್ಕರ ನನ್ನ ಪ್ರಕಾರ ನೀವು ಎಲ್ಲರೂ ಔಟ್ ಆಫ್ ಔಟ್ ತೊಗೋಬೇಕು. ಆಲ್ಮೋಸ್ಟ್ ಎಲ್ಲರೂ ಔಟ್ ಆಫ್ ಔಟ್ ತೊಗೊಂಡ್ರೆ ನನಗೆ ಭಾಳ ಖುಷಿ ಆಗುತ್ತೆ. ಓಕೆ, ಬಿಕಾಸ್ ನೀವು ಅಷ್ಟು ಕಷ್ಟಪಟ್ಟಿದ್ರೆ ಔಟ್ ಆಫ್ ಔಟ್ ಪಕ್ಕ ಬಂದೇ ಬರುತ್ತೆ. ಓಕೆ, ಸೊ ನೋಡಿ ಇಷ್ಟು ಕ್ವಶನ್ಸ್ ಈ ನಾವು ಧಾರವಾಡದ ಏನು ಕ್ವಶನ್ ಪೇಪರ್ ಸಾಲ್ವ್ ಮಾಡಿ ಇದೇ ಥರ ಬೇರೆ ಎಲ್ಲ ಡಿಸ್ಟ್ರಿಕ್ದು ಸೊ ನಾನು ಟ್ರೈ ಮಾಡ್ತೀನಿ. ಎಷ್ಟು ಡಿಸ್ಟ್ರಿಕ್ಟ್ ಆಗುತ್ತೆ ನಾನು ಅಷ್ಟು ಡಿಸ್ಟ್ರಿಕ್ದು ಟ್ರೈ ಮಾಡ್ತೀನಿ. ಓಕೆ, ಈ ಥರ ಕ್ವಶನ್ಸ್ ಸಾಲ್ವ್ ಮಾಡಿದ್ರೆ ನೀಟಾಗಿ 20 ಕ್ವಶನ್ಸ್ ಏನು ನೋಡೋ ನೀಟಾಗಿ ಕ್ವಶನ್ಸ್ ಸಾಲ್ವ್ ಮಾಡಿದ್ರೆ ಔಟ್ ಆಫ್ ಔಟ್ ಪಕ್ಕ ಬರ್ತವೆ. ಬಿಕಾಸ್ ನೀವು ಫಸ್ಟ್ 20 ಕ್ವಶನ್ಸ್ ನೀಟಾಗಿ ಸಾಲ್ವ್ ಮಾಡ್ತಿದ್ರೆ ಸೊ ಬೇರೆ ಕ್ವಶನ್ಸ್ ಎಲ್ಲ ಕ್ವಶನ್ಸ್ ನೀವು ಸಾಲ್ವ್ ಮಾಡ್ತೀರಾ ಅಂತ ಅರ್ಥ. Okay, so if you are capable of doing all the questions, first 20 questions properly, so then all questions are easy for you. Okay, ಅದಕ್ಕೋಸ್ಕರ ಬಟ್ ಸೊ ಕ್ವಶನ್ ಪೇಪರ್ ಏನು ಜಾಸ್ತಿ ಏನು ಟಫ್ ಏನಿರಲ್ಲ, ಈಸಿ ಇರುತ್ತೆ. ಬಟ್ MCQs ಅಲ್ಲಿ 1-2 ಕ್ವಶನ್ ಟಫ್ ಇರುತ್ತೆ. ಓಕೆ, ಆ 1-2 ಕ್ವಶನ್ ಬಿಟ್ಟು ಉಳ್ಕಿದ್ದೆಲ್ಲ ಈಸಿನೇ ಇರುತ್ತೆ. ನೀವು ಅದಕ್ಕೋಸ್ಕರ ಭಯ ಪಡಬೇಡಿ, ಆರಾಮಾಗಿ ಬರೀರಿ. ಓಕೆ, ಈ ಕನ್ನಡದ ಎಕ್ಸಾಮ್ ಎಷ್ಟು ಚೆನ್ನಾಗಿ ಬರ್ದಿದ್ದೀರಾ ಅದಕ್ಕಿಂತ ಚೆನ್ನಾಗಿ ನಾವೇನು ಮಾಡಬೇಕು, ಮ್ಯಾಥ್ಸ್ ಎಕ್ಸಾಮ್ ಬರೀಬೇಕು. ಅದೇ ನನ್ನ ಇಂಟೆನ್ಷನು. ಓಕೆ, ಪ್ರತಿಯೊಂದು ಎಕ್ಸಾಮ್ ಚೆನ್ನಾಗಿ ಬರೀಬೇಕು, ಅದರೊಳಗೆ ಮ್ಯಾಥ್ಸ್ ಸ್ವಲ್ಪ ಚೆನ್ನಾಗಿ ಬರೀಬೇಕು, ಅವಾಗ ನನಗೆ ಖುಷಿ ಆಗುತ್ತೆ. ಓಕೆ, ಸೊ ಹಂಗಂತೇಳಿ ಬೇರೆ ಸಬ್ಜೆಕ್ಟ್ ನಾವು ಇದು ಮಾಡ್ತಿಲ್ಲ, ಬೇರೆ ಸಬ್ಜೆಕ್ಟು ಚೆನ್ನಾಗಿ ಬರೀಬೇಕು, ಮ್ಯಾಥ್ಸು ಚೆನ್ನಾಗಿ ಬರೀಬೇಕು. ಓಕೆ, ಸೊ ನೀವು ಈಗ ನೋಡಿ ಬೇರೆ ಎಕ್ಸಾಮ್ಸ್ ಎಲ್ಲ ಚೆನ್ನಾಗಿ ಬರೀರಿ. ಓಕೆ, ಔಟ್ ಆಫ್ ಔಟ್ ತೊಗೊಳಕ್ಕೆ ಟ್ರೈ ಮಾಡಿ. ಇನ್ನೂ ಒಂದು ದಿವಸ ಟೈಮ್ ಇದೆ ನಿಮಗೆ. ಸ್ವಲ್ಪ ಒಂದೇ ದಿವಸ ಎಷ್ಟಾಗುತ್ತೆ ಅಷ್ಟು ಓದಿ ನಿಮಗೆ ಒಳ್ಳೆ ಮಾರ್ಕ್ಸ್ ತೊಗೊಳ್ಳಿ. ಓಕೆ, ಸೊ ಆಲ್ ದಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್. ಸೊ ನೋಡೋಣ, ಇನ್ನೊಂದು ಡಿಸ್ಟ್ರಿಕ್ಟ್ ಪೇಪರ್ ಮಾಡಿದ್ರೆ ಮಾಡ್ತೀನಿ ನಾನು. ಸೊ ಈ ಥರದ್ದು ನೋಡಿ, ಈ ಥರ ನಿಮ್ಗೆ ನಾರ್ಮಲಾಗಿ ಈ ಥರ ಕ್ವಶನ್ ಪೇಪರ್ ಬೇಕು ನೋಡಿ. ಈ ಕ್ವಶನ್ ಪೇಪರ್ ಏನಿದೆ ಮಾಡಲ್ ಕ್ವಶನ್ ಪೇಪರ್ ಒಂಥರನೇ ಇದೆ. ಬಟ್ ಫಸ್ಟ್ 1 to 20 ಕ್ವಶನ್ಸ್ ಇಂದ ಸ್ವಲ್ಪ ಹೆಚ್ಚು ಕಡಿಮೆ ಇದೆ. ಫಸ್ಟ್ 1 to 20 ಕ್ವಶನ್ಸ್ ಏನಿದಾವ MCQs ಮತ್ತೆ ನಮ್ಗೇನಿದೆ ಮತ್ತೆ ಫಿಲ್ ಇನ್ ದ ಬ್ಲಾಂಕ್ಸ್ ಸ್ವಲ್ಪ ನಮ್ಗೆ ಹೆಚ್ಚು ಕಮ್ಮಿ ಇದಾವೆ. ಅಂದ್ರೆ ಫಿಲ್ ಇನ್ ದ ಬ್ಲಾಂಕ್ಸ್ ಕೇಳಿದ್ರೆ MCQ ಕೇಳಿದ್ರೆ ಫಿಲ್ ಇನ್ ದ ಬ್ಲಾಂಕ್ಸ್ ಕೇಳಿದ್ರೆ ಆ ಥರ ಇದೆ. ಬಟ್ ಉಳಿಕಿದ್ದೆಲ್ಲ 21 ಇಂದ ನಮಗೆ 47 ಕ್ವಶನ್ಸ್ ಇದೆ. ಉಳಿಕಿದ್ದೆಲ್ಲ ಸೇಮ್. ಓಕೆ, ಕ್ವಶನ್ ನಂಬರ್ 41 ಇದೇ ಬರುತ್ತೆ, ಕ್ವಶನ್ ನಂಬರ್ 21 ಇದೇ ಚಾಪ್ಟರ್ ಇಂದ ಬರುತ್ತೆ, ಆ ಥರ ಫಿಕ್ಸ್ ಇದೆ. ಸೊ ನಾನು ಹೇಳಿದ್ದೀನಿ ಮಾಡಲ್ ಕ್ವಶನ್ ಪೇಪರ್ ಹೆಂಗಿದೆ, ಮಾಡಲ್ ಕ್ವಶನ್ ಪೇಪರ್ 1 ಇಂದ ನೀವು ಆರಾಮಾಗಿ ನೀಟಾಗಿ ನೋಡಿಕೊಂಡು ಸಾಲ್ವ್ ಮಾಡಿ ಅಂತ ಹೇಳ್ತಿದ್ದೀನಿ. ಓಕೆ, ಸೊ ಥ್ಯಾಂಕ್ ಯು ಸೊ ಮಚ್.